Good evening everyone. Eldrigu namaskara. Welcome to Vijayta classes. This is electric charges and fields lecture number 10. Okay. These days I was busy because nimge gottide NEET announce ಆಗ್ಬಿಟ್ಟಿದೆ. So we need to take care some sort of not fully care on what the students who are again appearing for the NEET. That's why I was busy these days. Okay, let us continue our things. Okay, at least I'll put this lecture and tomorrow we will start with a new topic called electric field intensity. Okay, see here, wait, I'll check. What's happening? Is everything fine? Happened, my system, it is not showing. Okay, am I audible? Am I audible? I went to this. Just give me a second. I'll figure it out. Just give me a second. Okay. In today's topic, this is purely for 2027 aspirants, this lecture is. Okay, myself Manoj, I have 4 years of experience teaching for NEET, JEE and KCET students. Okay, now in today's topic we are going to talk with respect to what? The null point analysis. See here, ನೀವು ಈ null point ಅಂತ ಮಾತಾಡಿದ್ರೆ ಏನಪ್ಪ, ಈ ನಲ್ ಪಾಯಿಂಟ್ ಅಂತ ಮಾತಾಡಿದ್ರೆ, ನಲ್ ಅಂತ ಅಂದ್ರೇನು? ಝೀರೋ ಅಂತ ಅರ್ಥ. ಸೊ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ, ವೆನ್ ವಿ ಆರ್ ಟಾಕಿಂಗ್ ವಿತ್ ರೆಸ್ಪೆಕ್ಟ್ ಟು ದಿಸ್ ನಲ್ ಪಾಯಿಂಟ್ ಅಲ್ವಾ, ವೆನ್ ವಿ ಆರ್ ಟಾಕಿಂಗ್ ವಿತ್ ರೆಸ್ಪೆಕ್ಟ್ ಟು ವಾಟ್? ದಿಸ್ ನಲ್ ಪಾಯಿಂಟ್ ಅರ್ಥ ಏನಂತ ಅಂದ್ರೆ, ಇಟ್ ಈಸ್ ಅ ಪಾಯಿಂಟ್ ವೇರ್ ಫೋರ್ಸ್ ಬಿಕಮ್ಸ್ ಝೀರೋ. ಯಾವುದೋ ಒಂದು ಪಾಯಿಂಟ್ ಅಲ್ಲಿ ದ ಟೋಟಲ್ ಫೋರ್ಸ್ ಏನಾಗ್ತದೆ? ಝೀರೋ ಆಗ್ತದೆ. ಆ ಪಾಯಿಂಟ್ ಅನ್ನ ನಾವೇನಂತ ಕರಿತೀವಿ? ನಲ್ ಪಾಯಿಂಟ್ ಅಂತ ಕರಿತೀವಿ. ಸೊ ಸಿಯರ್ ಇಲ್ಲಿ ಕೇಸಸ್ಗಳು ಬರ್ತದೆ. ಏನ್ ಕೇಸು? ಫಸ್ಟ್ ಕೇಸ್ ನಾವು ಮಾತಾಡ್ಬೇಕಾದ್ರೆ ಎರಡು ಲೈಕ್ ಚಾರ್ಜ್ ಅನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ವೆನ್ ವಿ ಆರ್ ಸೇಯಿಂಗ್ ಬೋತ್ ಆರ್ ಲೈಕ್ ಚಾರ್ಜಸ್ like charges anta andre, here I know the time is around 10:30 right now, but still I have taken the classes because I felt this is I don't have any thing like ಇವಾಗ ನನಗೆ ಏನು ಮಾಡೋದಕ್ಕೆ ಕೆಲಸ ಇರಲಿಲ್ಲ. ದಟ್ ಮೀನ್ಸ್ ಐ ಆಮ್ ಲಿಟರಲಿ ಫ್ರೀ
this time, so I thought like, okay, I'll take the classes right now, at least one classes at least, so that tomorrow I can start with the electric field. Okay na? See here, positive like charges anta andre same kind of charges, positive athwa you will say it is what, negative athwa negative charge ಆಗಿರುತ್ತೆ ಆಯ್ತಾ. ಇಟ್ ಮೇ ಬಿ ಪಾಸಿಟಿವ್ ಅಂಡ್ ಪಾಸಿಟಿವ್ ಆರ್ ನೆಗೆಟಿವ್ ಅಂಡ್ ನೆಗೆಟಿವ್ ಚಾರ್ಜ್. ಸಿಯರ್ ನಿಮ್ಗೆ ಇಲ್ಲಿ ಕ್ಯೂ ಚಾರ್ಜ್ ಇದೆ, ಇಲ್ಲಿ n ಟೈಮ್ಸ್ ಆಫ್ ದ ಕ್ಯೂ ಚಾರ್ಜ್, ಇಲ್ಲಿ n ಏನಾಗತ್ತೆ ಅಂತ ಅಂದ್ರೆ n ವಿಲ್ ಬಿ ಗ್ರೇಟರ್ ಆರ್ ಈಕ್ವಲ್ ಟು 1 ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಏನಂತ, n ಇಸ್ ಗ್ರೇಟರ್ ಆರ್ ಈಕ್ವಲ್ ಟು ವಾಟ್, 1 ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಸಿ ಈಗ ನಾವು n ಅಂತ ನಾವು ಕಂಡುಹಿಡಿಬೇಕು. ವಾಟ್ ಇಸ್ ದ ವ್ಯಾಲ್ಯೂ ಆಫ್ n ಅಂತ ಅಂದ್ರೆ n ಶುಡ್ ಬಿ ಗ್ರೇಟರ್ ಆರ್ ಈಕ್ವಲ್ ಟು 1. ಇಯರ್ n ವ್ಯಾಲ್ಯೂ ನೀವು ಕಂಡುಹಿಡಿಬೇಕಾ, ಬಿಗ್ ಚಾರ್ಜ್ ಡಿವೈಡೆಡ್ ಬೈ ಸ್ಮಾಲ್ ಚಾರ್ಜ್ ನ ನೀವು ಮಾಡಿದ್ರೆ ಯು ವಿಲ್ ಗೆಟ್ ಸಮ್ ವ್ಯಾಲ್ಯೂ ವಿಚ್ ಇಸ್ ಗ್ರೇಟರ್ ಆರ್ ಈಕ್ವಲ್ ಟು ವಾಟ್, 1. 1 ಗಿಂತ ಜಾಸ್ತಿ ಆಗಿರುತ್ತೆ ಅಥವಾ ಏನಾಗಿರುತ್ತೆ ಸರ್, ಅದು ಏನಾಗಿರುತ್ತೆ ಸರ್, ಅದು ಈಕ್ವಲ್ ಗ್ರೇಟರ್ ದೆನ್ 1 ಆಗಿರುತ್ತೆ. ಸಿ ಆರ್ ಏನಾಗುತ್ತೆ, ಐ ವಿಲ್ ಶೋ ಯು ದ ಸಿಮ್ಯುಲೇಷನ್ ಆಲ್ಸೋ. ವೆಯ್ಟ್, ಸಿ ಇಲ್ಲಿ ಕ್ಯೂ ಚಾರ್ಜ್ ಇದೆ, ಇಲ್ಲೇನಿದೆ ಎನ್ ಕ್ಯೂ ಚಾರ್ಜ್ ಇದೆ. ಇಲ್ಲಿ ಕ್ಯೂ ಚಾರ್ಜ್, ಐ ಟುಕ್ ವಾಟ್ ಅನದರ್ ಚಾರ್ಜ್ ಎನ್ ಕ್ಯೂ ಚಾರ್ಜ್, ಬೋತ್ ಆರ್ ವಾಟ್ ಲೈಕ್ ಚಾರ್ಜಸ್. ಈ ಲೈಕ್ ಚಾರ್ಜಸ್ ಅಲ್ಲಿ ಏನಾಗುತ್ತೆ, ಸಿ ಆರ್ ದಿಸ್ ಕ್ಯೂ ಇಸ್ ವಾಟ್ ಸ್ಮಾಲರ್ ಚಾರ್ಜ್ ಆಯ್ತಪ್ಪ. ಎನ್ ಕ್ಯೂ ಇಸ್ ಅಂತ ಅಂದ್ರೆ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಂತ ನಾವು ಕನ್ಸಿಡರ್ ಮಾಡಿದಾಗ ದಿಸ್ ಇಸ್ ಗೋಯಿಂಗ್ ಟು ಬಿ ಲೈಕ್ ವಾಟ್, ಬಿಗ್ಗರ್ ಒನ್. ಇಟ್ ಈಸ್ ಅ ಬಿಗ್ಗರ್ ಒನ್. ಹೌದಪ್ಪ. ಸೊ ಇಯರ್ ಸಿ, ಇವಾಗ ನಾವು ಈಗ ಕ್ಯೂ ಅಂಡ್ ಎನ್ ಕ್ಯೂ ನಡುವೆ ಯಾವುದೋ ಒಂದು ಪಾಯಿಂಟ್ ಬರುತ್ತೆ. ಐ ವಿಲ್ ಕನ್ಸಿಡರ್ ಕ್ಯೂ ಮತ್ತೆ ಈ ಎನ್ ಕ್ಯೂ ನಡುವೆ ಡಿ ಡಿಸ್ಟೆನ್ಸ್ ಇದೆ. ಎಷ್ಟಿದೆ, ಡಿ ಡಿಸ್ಟೆನ್ಸ್ ಇದೆ. ಇವೆರಡರ ಮಧ್ಯ ನಿಮ್ಗೊಂದು ಪಾಯಿಂಟ್ ಬರುತ್ತೆ. ಅಂದ್ರೆ ಇವೆರಡರ ಮಧ್ಯೆ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಎರಡೂ ಕೂಡ ಆಪೋಸಿಟ್ ಆಗಿ ಏನಾಗ್ತಾ ಇದೆ, ಫೋರ್ಸ್ಗಳನ್ನ ಆಗ್ತಾ ಇದೆ. ಆ ಫೋರ್ಸ್ಗಳು ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಏನಾಗತ್ತೆ, ಈಕ್ವಲ್ ಆಗತ್ತೆ. ಈಕ್ವಲ್ ಆದಾಗ ಆ ಮಧ್ಯದಲ್ಲಿ ಯಾವುದೋ ಒಂದು ಚಾರ್ಜ್ ಇರ್ತೀವಲ್ವಾ, ಆ ಚಾರ್ಜ್ ಮೇಲೆ ಟೋಟಲ್ ಫೋರ್ಸ್ ಏನಾಗತ್ತೆ, 0 ಆಗತ್ತೆ. ಅಂಡರ್ಸ್ಟುಡ್? ದಟ್ ಮೀನ್ಸ್ ಒಂದು ಸ್ಮಾಲ್ ಚಾರ್ಜ್ ಇಂದ ಒಂದು ಎಕ್ಸ್ ದೂರಕ್ಕೆ ಹೋಗಿ ನಾನು ಒಂದು ಚಿಕ್ಕದೊಂದು ಚಾರ್ಜ್ ಕ್ಯೂ ನಾಟ್ ಇಟ್ರೆ, ಈ ಚಾರ್ಜ್ ಇದೆಯಲ್ವಪ್ಪ, ಈ ಕ್ಯೂ ಚಾರ್ಜ್, ಈ ಕ್ಯೂ ನಾಟ್ ಮೇಲೆ ಯಾವ ಒಂದು ಡೈರೆಕ್ಷನ್ ಅಲ್ಲಿ ಫೋರ್ಸ್ ಆಗ್ತಾ ಇದೆ, ಲೈಕ್ ಚಾರ್ಜಸ್ ಸರ್, ಇದನ್ನು ನಾನು ಪಾಸಿಟಿವ್ ಅಂತಾನೆ ಕನ್ಸಿಡರ್ ಮಾಡಿದ್ದೀನಿ. ಅವಾಗ ಈ ಒಂದು ಕ್ಯೂ ಚಾರ್ಜ್ ಈ ಕ್ಯೂ ನಾಟ್ ಮೇಲೆ ಈ ಡೈರೆಕ್ಷನ್ ಅಲ್ಲಿ ಏನಾಗ್ತಾ ಇದೆ, ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದೆ. ಮೀನ್ ವೈಲ್ ಇದು ಎನ್ ಕ್ಯೂ, ದಿಸ್ ಇಸ್ ಆಲ್ಸೋ ವಾಟ್, ಪಾಸಿಟಿವ್ ಚಾರ್ಜ್. ಈ ಪಾಸಿಟಿವ್ ಚಾರ್ಜ್ ಕೂಡ ಈ ಕ್ಯೂ ನಾಟ್ ಮೇಲೆ ಈ ಒಂದು ಡೈರೆಕ್ಷನ್ ನಲ್ಲಿ ಫೋರ್ಸ್ ಅನ್ನ ಆಗ್ತಾ ಇದೆ. ಆ ಎರಡೂ ಫೋರ್ಸ್ಗಳು ಈ ಡೈರೆಕ್ಷನ್ ಅಲ್ಲಿ ಮತ್ತೆ ಈ ಡೈರೆಕ್ಷನ್ ಅಲ್ಲಿ ಬಂದಂತಹ ಫೋರ್ಸ್ಗಳು ಏನಾಗುತ್ತೆ, ಈಕ್ವಲ್ ಅಂಡ್ ಅಪೋಸಿಟ್ ಆಗುತ್ತೆ. ಅಂಡರ್ಸ್ಟುಡ್? ಅಂದ್ರೆ ಈಕ್ವಲ್ ಆಯ್ತು ಅಂತ ಅಂದ್ರೆ ಈ ಚಾರ್ಜ್ ಮೇಲೆ ಆಗ್ತಾ ಇರ್ತಕ್ಕಂಥ ಟೋಟಲ್ ಫೋರ್ಸ್ ಏನಾಗತ್ತೆ, 0 ಆಗತ್ತೆ. ಏನಾಗತ್ತೆ, 0 ಆಗತ್ತೆ. ದಟ್ ಮೀನ್ಸ್ ಈ ಕ್ಯೂ ನಾಟ್ ಮೇಲೆ ಈ ಒಂದು ಕ್ಯೂ, ಓನ್ಲಿ ಒನ್ ಕ್ಯೂ ಇಸ್ ಅಪ್ಲೈಯಿಂಗ್ ದ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್. ವಾಟ್ ಈಸ್ ದಟ್ ಫೋರ್ಸ್ ಸರ್? ಈ ಕ್ಯೂ ಇಂದ ಈ ಕ್ಯೂ ನಾಟ್ಗೆ ವಾಟ್ ಈಸ್ ದ ಡಿಸ್ಟೆನ್ಸ್, x ಸರ್ ಅಂತ ಆದ್ರೆ ವಾಟ್ ಈಸ್ ದ ಫೋರ್ಸ್ ಇಟ್ ಇಸ್ ಅಪ್ಲೈಯಿಂಗ್, k ಟೈಮ್ಸ್ q ಇಂಟು ಕ್ಯೂ ನಾಟ್ ಅಪಾನ್ ವಾಟ್, ಎಷ್ಟು ದೂರ ಇದೆ ಈ ಒಂದು ಕ್ಯೂ ಮತ್ತೆ ಈ ಒಂದು ಕ್ಯೂ ನಾಟ್ ನಡುವೆ, ವಾಟ್ ಈಸ್ ದ ಡಿಸ್ಟೆನ್ಸ್, x ಸರ್, ದಟ್ ಮೀನ್ಸ್ ಇಟ್ ಇಸ್ x ಸ್ಕ್ವೇರ್. ಮೀನ್ ವೈಲ್ ಇವೆರಡು ಚಾರ್ಜ್ಗಳ ನಡುವೆ ಡಿ ಡಿಸ್ಟೆನ್ಸ್ ಇದೆ ಅಂತ ಅಂದ್ರೆ ಇವೆರಡರ ನಡುವೆ ಈಗ ಆಲ್ರೆಡಿ ಎಕ್ಸ್ ದೂರ ಬಂದಿದ್ದೀನಿ ಅಂತ ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ಉಳ್ಕೊಂಡಿರತಕ್ಕಂಥ ಡಿಸ್ಟೆನ್ಸ್ ಅಷ್ಟು, that comes out to be what, d minus x. That comes out to be what, d minus x distance. ಅಂದ್ರೆ ಈ d minus x distance ಅಲ್ಲಿ you are having nq and q naught. ಈ q naught ಮೇಲೆ ಈ nq it is applying the force in this direction. ಹೌದಲ್ವಪ್ಪ? ಹೌದು ಸರ್, ಹೌದು ಸರ್. ಅಂದ್ರೆ that force is equal to how much,
ಸರ್ ಇಲ್ಲಿ ಕೆ ಕ್ಯೂ ನಾಟ್, ಇನ್ನೊಂದು ಚಾರ್ಜ್ ಎಷ್ಟಿದೆ ಎನ್ ಕ್ಯೂ ಇದೆ. ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ಸೆಪರೇಷನ್? ಡಿ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಬರೀರಿ. ಸೊ ಇವಾಗ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಸರ್, ಇವೆರಡು ಫೋರ್ಸ್ ಇದೆಯಲ್ಲ ಈಕ್ವಲ್ ಆಗಿ ಆಕ್ಟ್ ಆಗ್ತಾ ಇದೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ. ಈ ಕ್ಯೂ ನಾಟ್ ಮೇಲೆ ಏನಾಗ್ತಾ ಇದೆ, ಅಪ್ಲೈ ಮಾಡ್ತಾ ಇದೆ. ಸೊ ದಟ್ ಮೀನ್ಸ್ this k n times q into q naught upon d minus x square, that is equal to k q naught upon x square. k q naught upon x square. ಇವಾಗ ಹೊಡೆದಾಕಿ ಇವೆರಡು ಏನಾಗ್ತಾ ಇದೆ ಸರ್, n should be any number which is greater than or equal to 1 ಆಗತ್ತೆ ಸರ್. ಎನ್ ವ್ಯಾಲ್ಯೂ ನನಗೆ ಬೇಕು ಅಂತ ಅಂದ್ರೆ ಬಿಗ್ ಚಾರ್ಜ್ ಡಿವೈಡೆಡ್ ಬೈ ಸ್ಮಾಲ್ ಚಾರ್ಜ್ ಮಾಡಿದ್ರೆ ನನಗೆ ವ್ಯಾಲ್ಯೂ ಆಫ್ ಎನ್ ನನಗೆ ಸಿಗುತ್ತೆ ಸರ್. ಏನಾದ್ರೂ ಲ್ಯಾಗ್ ಆಗ್ತಾ ಇದೆಯಾ? ಕ್ಲಾಸಸ್ ಲ್ಯಾಗ್ ಆಗ್ತಿದ್ಯಾ? ಇಲ್ಲ. ಸಿ ದಟ್ ಮೀನ್ಸ್ ಕೆ ಹೋಯ್ತು, ಕೆ ಹೋಯ್ತು, ಕ್ಯೂ ಹೋಯ್ತು, ಕ್ಯೂ ಹೋಯ್ತು, ಕ್ಯೂ ನಾಟ್ ಹೋಯ್ತು, ಕ್ಯೂ ನಾಟ್ ಹೋಯ್ತು. ನನಗೆ ಬೇಕಾಗಿರೋದೇನು? ವಾಟ್ ಈಸ್ ದ್ಯಾಟ್ ಡಿಸ್ಟೆನ್ಸ್ ಎಕ್ಸ್. ಸಿ ಆರ್ ಈಗ ಎನ್ ಇಸ್ ಈಕ್ವಲ್ ಟು ಡಿ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂತ ಅಂದರೆ ಸ್ಕ್ವೇರ್ನ ನಾವು ಕಾಮನ್ ತೆಗೆದ್ರೆ ಫ್ರಮ್ ಇಯರ್ ಐ ಕ್ಯಾನ್ ರೈಟ್ ಡೌನ್ ದಟ್ ಮೀನ್ಸ್ ಎನ್ ಇಸ್ ಈಕ್ವಲ್ ಟು ಡಿ ಮೈನಸ್ ಎಕ್ಸ್ ಅಪಾನ್ ಎಕ್ಸ್ ಹೋಲ್ ಸ್ಕ್ವೇರ್. Once it becomes whole square, sir, I can bring this under ಈ ಕಡೆಗೆ. ಇಲ್ಲಿ ಸ್ಕ್ವೇರ್ ಇದೆ ಅಲ್ವಾ, ಅದನ್ನ ನಾವು ಈ ಕಡೆಗೆ ತಂದಿಟ್ರೆ ನನಗೆ ಏನಾಗುತ್ತೆ, that comes out to be under root n which is equal to d minus x upon x. From here I can write down root n times x is equal to d minus x. I wanted to know what is that x. ಹೌದಲ್ವಪ್ಪ? that means root n into x plus x is equal to d ಅಂತ ಬರಿಬೋದಾ? ಬರಿಬೋದು ಸರ್. ಯಾರು ಸರ್ ಬರಿಬೇಡಿ ಅಂತ ಹೇಳಿದ್ದು? ಇವಾಗ ಎಕ್ಸ್ ಅನ್ನ ಕಾಮನ್ ತೆಗೆದ್ರೆ ನಾನು ಏನು ಬರಿಬೋದು? ರೂಟ್ ಎನ್ ಪ್ಲಸ್ 1 ಇಸ್ ಈಕ್ವಲ್ ಟು ಡಿ ಅಂತ ಬರಿಬೋದು. ಯರ್ ಎಕ್ಸ್ ಕಮ್ಸ್ ಔಟ್ ಟು ಬಿ ಡಿ ಅಪಾನ್ ಅಂಡರ್ ರೂಟ್ ಎನ್ ಪ್ಲಸ್ 1 ಫ್ರಮ್ which of the charge? From the smaller charge x is equal to d upon under root n plus 1 is the null point. null point ಅಂತ ಅಂದ್ರೆ ಆ ಪಾಯಿಂಟ್ ನಲ್ಲಿ ನಾವು ಯಾವ್ದಾದ್ರು ಚಾರ್ಜ್ ಅನ್ನ ಇಟ್ರೆ ಈ ಎರಡು ಚಾರ್ಜ್ ನಾವು ತಗೊಂಡಿರ್ತೀವಲ್ಲ ಅವೆರಡು ಕೂಡ ಈಕ್ವಲ್ ಫೋರ್ಸ್ ಅನ್ನ ಆ ಒಂದು ಪಾಯಿಂಟ್ ಅಲ್ಲಿ ಅಪ್ಲೈ ಮಾಡುತ್ತೆ. ಅಂದ್ರೆ ಆ ಒಂದು ಚಾರ್ಜ್ ಮೇಲೆ the force becomes what? 0. That means what I can say here, see, like charge case alli, ಯಾವ ಕೇಸಲ್ಲಿ? ಲೈಕ್ ಚಾರ್ಜ್ ಕೇಸಲ್ಲಿ. ಸಿ ಲೈಕ್ ಚಾರ್ಜ್ ಕೇಸಲ್ಲಿ ಸಿಯರ್ ನಲ್ ಪಾಯಿಂಟ್ ಎಲ್ಲಿ ಸಿಕ್ಕಿದೆ ನಿಮ್ಗೆ? ನಲ್ ಪಾಯಿಂಟ್ ಮಧ್ಯದಲ್ಲೇ ಯಾಕೆ ಸಿಗುತ್ತೆ ಇಲ್ಲಿ? ಯಾಕೆ ಅನ್ಲೈಕ್ ಚಾರ್ಜಸ್ ತಗೊಂಡ್ರೆ ಆಚೆ ಸಿಗುತ್ತೆ, ಲೈಕ್ ಚಾರ್ಜಸ್ ತಗೊಂಡ್ರೆ ಮಧ್ಯದಲ್ಲೇ ಯಾಕೆ ಸಿಗುತ್ತೆ? ಐ ವಿಲ್ ಟೆಲ್ ಯು ರೈಟ್ ನೋ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಇವಾಗ ಎರಡು ಲೈಕ್ ಚಾರ್ಜ್ ಅಂತ ಅಂದ್ರೆ ಅವೆರಡರ ನಡುವೆ ನಮ್ಗೆ ಏನ್ ಸಿಗುತ್ತೆ? ನಲ್ ಪಾಯಿಂಟ್ ಸಿಗ್ತದೆ ಅಂತ ಅಂದ್ರೆ ಯು ಕ್ಯಾನ್ ರೈಟ್ ಡೌನ್ ನಲ್ ಪಾಯಿಂಟ್ ಇಸ್ ಇನ್ ಬಿಟ್ವೀನ್ ದ ಚಾರ್ಜಸ್. ಓಕೆ, ನೆಕ್ಸ್ಟ್ ದಿಸ್ ನಲ್ ಪಾಯಿಂಟ್ is closer to smaller charge. ಸ್ಮಾಲರ್ ಚಾರ್ಜ್ ಅಂತ ಯಾವುದನ್ನ ಕರಿತೀವಿ ಅಂತ ಅಂದ್ರೆ here we are considering the magnitude ಅಂತ ಅಂದ್ರೆ ನಂಬರ್ ಮಾತ್ರ. ಅಂಡರ್ಸ್ಟುಡ್? ನೆಕ್ಸ್ಟ್ ಏನ್ ಹೇಳ್ತೀವಿ? ಸಿ ಫಾರ್ ದ ಲೈಕ್ ಚಾರ್ಜಸ್ null point it is from the smaller part, that means it is from the small charge, that is equal to d upon under root n plus 1. ನೆನ್ಪಿಟ್ಕೊಳ್ಳಿ ಇದನ್ನ. Okay, keep this in your so-called what? Fingertip. Now come to the case 2. Sir, ಇವಾಗ ಫಸ್ಟ್ ನಾವೇನನ್ನ ನೋಡಿದ್ವಿ? ನಲ್ ಪಾಯಿಂಟ್ ಅಂತ ಅಂದ್ರೆ ಏನು ಅಂತ ನೋಡಿದ್ವಿ. ನಲ್ ಪಾಯಿಂಟ್ ಅಂತ ಅಂದ್ರೆ ಯಾವ ಪಾಯಿಂಟ್ ಅಲ್ಲಿ ಫೋರ್ಸ್ ಬಿಕಾಸ್ ಆಫ್ ದಿಸ್ ಟೂ ಚಾರ್ಜಸ್ 0 ಆಗ್ತದೆ ಅಂತ.
ಆಯ್ತಪ್ಪ. ಬೋತ್ ಆರ್ ಲೈಕ್ ಚಾರ್ಜಸ್ ಆದಾಗ ಯಾವಾಗಲೂ ಕೂಡ ನಲ್ ಪಾಯಿಂಟ್ ಅವೆರಡು ಚಾರ್ಜ್ಗಳ ಮಧ್ಯನೇ ಸಿಗ್ತದೆ. ಮಧ್ಯ ಅಂತ ಅಂದ್ರೆ ದಟ್ ಮೀನ್ಸ್ ಆ ಒಂದು ಚಾರ್ಜ್ ಇರುತ್ತಲ್ಲ, ಎರಡು ಚಾರ್ಜ್ ಇರುತ್ತಲ್ಲ, ಆ ಲೈನ್ ಆ ಎರಡು ಮಧ್ಯದೊಳಗಡೆ ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ ಸಿಗ್ತದೆ. ಎಕ್ಸಾಕ್ಟ್ ಆಗಿ ನಮಗೆ ಮಿಡಲ್ ಅಲ್ಲೇ ಸಿಗ್ಬೇಕು ಅಂತ ಏನಿಲ್ಲ, ಡಿಪೆಂಡ್ಸ್ ಅಪಾನ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ಚಾರ್ಜ್. ಅದನ್ನ ನಾವು ಕಂಡುಹಿಡಿಬೇಕು. ನಲ್ ಪಾಯಿಂಟ್ ಅಂತ ಅಂದ್ರೆ ದಟ್ ಈಸ್ ಈಕ್ವಲ್ ಟು ಇನ್ ಟರ್ಮ್ಸ್ ಆಫ್ ವಾಟ್, the like charges, it is from the smaller charge, that is equal to d upon under root n plus 1. Here n is greater than or equal to 1 ಆಗಿರುತ್ತೆ. See here, next ನಾವು ಕೇಸ್ 2 ಗೆ ಬಂದಾಗ we will talk with respect to ಎರಡು ತರ ಚಾರ್ಜ್ ಇದೆ ಸರ್, ಲೈಕ್. ನೆಕ್ಸ್ಟ್ ಇನ್ನೊಂದು ಯಾವ್ದಿದೆ, ಅನ್ಲೈಕ್ ಚಾರ್ಜ್. ಇನ್ನೊಂದು ಯಾವ್ದಿದೆಪ್ಪ, ಅನ್ಲೈಕ್ ಚಾರ್ಜಸ್. ಈ ಅನ್ಲೈಕ್ ಚಾರ್ಜಸ್ ಅಂತ ಮಾತಾಡ್ಬೇಕಾದ್ರೆ ಏನಿದು, ಅನ್ಲೈಕ್ ಚಾರ್ಜಸ್ ಅಂತ ಮಾತಾಡ್ಬೇಕಾದ್ರೆ ಇಯರ್ ಎನ್ ಇಸ್ ಗ್ರೇಟರ್ ದನ್ 1, ಇಯರ್ ಎನ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 1, ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ಸೇ ಇಟ್. ಸಾರಿ, ಇಟ್ ಇಸ್ ಎನ್ ಇಸ್ ಆಲ್ವೇಸ್ ಗ್ರೇಟರ್ ದನ್ 1 ಫಾರ್ ವಾಟ್, ಅನ್ಲೈಕ್ ಚಾರ್ಜಸ್. ಸಿ ಇಯರ್, ಈಗ ಇಲ್ಲಿ ಕ್ಯೂ ಇದೆ, ಇನ್ನೊಂದು ಕಡೆ ಏನಿದೆ ಮೈನಸ್ ಎನ್ ಕ್ಯೂ ಇದೆ. ಐ ವಿಲ್ ಸೇ ದಟ್, ಸಿ ಈಗ ನಾನು ನಿಮ್ಗೆ ಹೇಳ್ತೀನಿ, ಸ್ವಲ್ಪ ಗಮನ ಇಟ್ಟು ಕೇಳಿ. ಇದನ್ನ ಫಸ್ಟ್ ರೀಜನ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ, ಇದನ್ನ ಸೆಕೆಂಡ್ ರೀಜನ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ, ಇದನ್ನ ಥರ್ಡ್ ರೀಜನ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಇವಾಗ ಒಂದು ಚಿಕ್ಕದೊಂದು ಒಂದು ಕ್ಯೂ ನಾಟ್ ಚಾರ್ಜ್, ಪಾಸಿಟಿವ್ ಕ್ಯೂ ನಾಟ್ ಚಾರ್ಜ್, ಟೆಸ್ಟ್ ಚಾರ್ಜ್ ನಾನು ಕನ್ಸಿಡರ್ ಮಾಡಿದ್ದೀನಿ ಕ್ಯೂ ನಾಟ್. ಈ ಕ್ಯೂ ನಾಟ್ ನ ಈ ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ನಾನು ಇಟ್ಟೆ, ಆಯ್ತಾ. ಐಲ್ ಸೇ ಈ ಕ್ಯೂ ಮತ್ತೆ ಮೈನಸ್ ಎನ್ ಕ್ಯೂ ಇವೆರಡುವೆ ಡಿ ಡಿಸ್ಟೆನ್ಸ್ ಅಲ್ಲಿ ಅದೇನಾಗಿದೆ, ಸೆಪರೇಟ್ ಆಗಿದೆ. ಇನಿಷಿಯಲಿ ಈ ಕ್ಯೂ ಮತ್ತೆ ಎನ್ ಕ್ಯೂ ನ ನಡುವೆ ಡಿಸ್ಟೆನ್ಸ್ ಅಷ್ಟಿದೆ ಡಿ. ಈಗ ಸಿಯರ್ ಇವೆರಡರ ನಡುವೆ ಯಾವ್ದಾದ್ರು ಒಂದು ಕ್ಯೂ ಚಾರ್ಜ್ ಅನ್ನ ತಗೊಂಡ್ರೆ ಪ್ಲಸ್ ಕ್ಯೂ, ಸರ್ ಇದು ಪಾಸಿಟಿವ್ ಚಾರ್ಜ್ ಈ ಕ್ಯೂ ಮೇಲೆ ಈ ಡೈರೆಕ್ಷನ್ ಅಲ್ಲಿ ಚಾರ್ಜ್ ಹಾಕತ್ತೆ. ನೆಕ್ಸ್ಟ್ ಇದು ನೆಗೆಟಿವ್ ಆಗಿರೋದ್ರಿಂದ ಇದು ಅಟ್ರಾಕ್ಟ್ ಮಾಡುತ್ತೆ. ಸೊ ಏನಾಗಲ್ಲ ಇಲ್ಲಿ, ಏನಾಗಲ್ಲ, ನೆಟ್ ಫೋರ್ಸ್ ಈ ಡೈರೆಕ್ಷನ್ ಅಲ್ಲಿ ಬರುತ್ತೆ. ನೆಟ್ ಫೋರ್ಸ್ ಈ ಕಡೆಗೆ ಬಂದಿದೆ ಅಂತ ಅಂದ್ರೆ ಇಲ್ಲಿ ಫೋರ್ಸ್ ವಿಲ್ ನಾಟ್ ಈಕ್ವಲ್ ಟು 0 ಅಟ್ ದ ಸೆಕೆಂಡ್ ರೀಜನ್, ಆಯ್ತಾ. ನೆಕ್ಸ್ಟ್ ಇಲ್ಲಿ ಎನ್ ಕ್ಯೂ, ಇಟ್ ಇಸ್ ಅ ಬಿಗ್ಗರ್ ಚಾರ್ಜ್. ದಿಸ್ ಇಸ್ ಅ ಕ್ಯೂ, ದಿಸ್ ಇಸ್ ಅ ಸ್ಮಾಲರ್ ಚಾರ್ಜ್. ಈಗ ಬಿಗ್ಗರ್ ಚಾರ್ಜ್ ಇದೆ ಅಲ್ವಾ, ಈ ಬಿಗ್ಗರ್ ಚಾರ್ಜ್ ಇಂದ ಒಂದು ಎಕ್ಸ್ ದೂರಕ್ಕೆ ಹೋಗಿ ನಾನು ಕನ್ಸಿಡರ್ ಮಾಡಿದ್ರೆ ಕ್ಯೂ ನಾಟ್. ಈಗ ಮೈನಸ್ ಎನ್ ಕ್ಯೂ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಇದೆ, ಯಾವುದು ಎನ್ ಕ್ಯೂ ದೊಡ್ಡ ಚಾರ್ಜ್ ಆಗಿರೋದ್ರಿಂದ ದೊಡ್ಡ ಮ್ಯಾಗ್ನಿಟ್ಯೂಡ್ ಅಲ್ಲಿ ದೊಡ್ಡ ಫೋರ್ಸ್ ಅನ್ನೇ ಇದು ಈ ಕ್ಯೂ ನಾಟ್ ಮೇಲೆ ಅಪ್ಲೈ ಮಾಡುತ್ತೆ, ಆಯ್ತಾ. ಇಲ್ಲಿಂದ ಇಲ್ಲಿ ತನಕ ಡಿಸ್ಟೆನ್ಸ್ ದೂರ ಇರೋದ್ರಿಂದ ಇಲ್ಲಿ ಸ್ವಲ್ಪನೇ ಫೋರ್ಸ್ ಅಪ್ಲೈ ಮಾಡುತ್ತೆ, ಯಾವುದು ಈ ಒಂದು ಚಿಕ್ಕ ಕ್ಯೂ. ಬಿಗ್ಗರ್ ಚಾರ್ಜ್, ಸಾರಿ, ದ ಸ್ಮಾಲರ್ ಚಾರ್ಜ್ ವಿಲ್ ಅಪ್ಲೈ ಅ ಲೆಸ್ ಅಮೌಂಟ್ ಆಫ್ ಫೋರ್ಸ್ ಡ್ಯೂ ಟು ವಾಟ್, ದ ಲಾರ್ಜರ್ ಡಿಸ್ಟೆನ್ಸ್. ಜಾಸ್ತಿ ದೂರ ಆಯ್ತು ಅಂತಂದ್ರೆ ಫೋರ್ಸ್ ಏನಾಗುತ್ತೆ, ಸಿನ್ಸ್ ಐ ನೋ ದ ಫೋರ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್. ಆಸ್ ಆರ್ ಇಸ್ ಇನ್ಕ್ರೀಸಿಂಗ್ ದ ಫೋರ್ಸ್ ಬಿಕಮ್ಸ್ ವಾಟ್, ಲೆಸ್. ಅಂದ್ರೆ ಈ ಡೈರೆಕ್ಷನ್ ಅಲ್ಲೂ ಆಗಲ್ಲ ಸರ್. ಫಾರ್ ಎಕ್ಸಾಂಪಲ್ ಸಿ, ಐ ವಿಲ್ ಟೇಕ್ ಅಪ್, ಸಿ ಈಗ ಇಲ್ಲಿ ನಾನು ಈ ಪಾಯಿಂಟ್ ಅಲ್ಲಿ ಒಂದು ಕ್ಯೂ ನಾಟ್ ಚಾರ್ಜ್ ಅನ್ನ ನಾನು ಕನ್ಸಿಡರ್ ಮಾಡಿದೆ. ಈಗ ಬಿಕಾಸ್ ಆಫ್ ದಿಸ್ ಕ್ಯೂ, ಯಾವ ಕ್ಯೂ, ದ ಸ್ಮಾಲರ್ ಚಾರ್ಜ್ ಕ್ಯೂ, ಯಾವ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಹಾಕತ್ತೆ, ಪಾಸಿಟಿವ್ ರೆಪಲ್, ಆಯ್ತು ಸರ್. ಮೀನ್ ವೈಲ್ ಅದು ಯಾವುದಕ್ಕೆ ಹತ್ರವಾಗಿದೆ, ದೊಡ್ಡದಾದಂತಹ ಚಾರ್ಜ್ಗೆ ಹತ್ರವಾಗಿದೆ. ಸೊ ದೊಡ್ಡ ಚಾರ್ಜ್ ಏನ್ ಮಾಡುತ್ತೆ, ಜಾಸ್ತಿ ಫೋರ್ಸ್ ಅನ್ನ ಈ ಡೈರೆಕ್ಷನ್ ಅಲ್ಲಿ ಅಪ್ಲೈ ಮಾಡುತ್ತೆ. ಅಂಡರ್ಸ್ಟುಡ್? ದಿಸ್ ಇಸ್ ಡ್ಯೂ ಟು ನೆಗೆಟಿವ್ ಚಾರ್ಜ್, ದಿಸ್ ಇಸ್ ಡ್ಯೂ ಟು ಪಾಸಿಟಿವ್ ಚಾರ್ಜ್. ದಟ್ ಮೀನ್ಸ್ ಮ್ಯಾಗ್ನಿಟ್ಯೂಡ್ ವೈಸ್ ಇಲ್ಲಿ ಏನಿದೆ, ಡಿಫ್ರೆನ್ಸ್ ಇದೆ. ಅಂದ್ರೆ ನೆಗೆಟಿವ್ ಇಸ್ ಅಪ್ಲೈಯಿಂಗ್ ಮೋರ್ ಕಂಪೇರ್ ಟು ದ ಪಾಸಿಟಿವ್. ಸೊ ಏನಾಗ್ತಾ ಇದೆ, ನೆಗೆಟಿವ್ ಕಡೆಗೆ ಏನಾಗುತ್ತೆ ನಮ್ಗೆ ನೆಟ್ ಅಂದ್ರೆ ಟೋಟಲ್ ಫೋರ್ಸ್ ನನಗೆ ನೆಗೆಟಿವ್ ಚಾರ್ಜ್ ಕಡೆಗೆ ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ನನಗೆ ಫೋರ್ಸ್ ಬಂದ್ಬಿಡತ್ತೆ. ಅಲ್ಲಿ ಫೋರ್ಸ್ ಏನಾಗ್ಲಿಲ್ಲ, 0 ಆಗ್ಲಿಲ್ಲ ಈ ಪಾಯಿಂಟ್ ಅಲ್ಲಿ. ದಟ್ ಮೀನ್ಸ್ ಅಟ್ ದಿಸ್ ಪಾಯಿಂಟ್ ದ ಫೋರ್ಸ್ ಇಸ್ ನಾಟ್ ಈಕ್ವಲ್ ಟು ವಾಟ್, 0. ಮೀನ್ ವೈಲ್ ಇಲ್ಲಿ ಯಾಕಾಗಲಿಲ್ಲ ಸರ್ ಮಧ್ಯದಲ್ಲಿ? ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಯಾವುದೋ ಒಂದು ಎಕ್ಸ್ ದೂರದಲ್ಲಿ ನಾನು ಇಟ್ಟೆ ಕ್ಯೂ ನಾಟ್. ಬಿಕಾಸ್ ಆಫ್ ದಿಸ್ ಸ್ಮಾಲರ್ ಚಾರ್ಜ್ ಕ್ಯೂ ನಾಟ್ ಮೇಲೆ ಕ್ಯೂ ಈ ಡೈರೆಕ್ಷನ್ ಅಲ್ಲಿ ಏನಾಗ್ತಾ ಇದೆ, ಫೋರ್ಸ್ ನ ಆಗ್ತಾ ಇದೆ. ಮೀನ್ ವೈಲ್ ಈ ಎನ್ ಕ್ಯೂ ಏನ್ ಮಾಡತ್ತೆ ಸರ್, ನೆಗೆಟಿವ್ ಪಾಸಿಟಿವ್ ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಇಟ್ ಇಸ್
putting the force in this direction anta andre the net force is acting in this direction. That means ಈ ಎರಡು ಮಧ್ಯದಲ್ಲಿ ಯಾವ ಪಾಯಿಂಟ್ ಅಲ್ಲೂ ನಮಗೆ ಝೀರೋ ಆಗೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಆಯ್ತಾ? here also the force is not equal to 0. Meanwhile when you come to the smaller charge ಪಕ್ಕಕ್ಕೆ ಬಂದ್ರೆ ಇಲ್ಲಿ ನಾನು Q0 ಅನ್ನ ಇಡ್ತೀನಿ. ಆಯ್ತಪ್ಪ? ಇವಾಗ ಈ ಸ್ಮಾಲರ್ ಚಾರ್ಜ್ ಏನ್ ಮಾಡುತ್ತೆ, ಸಿ ಇಲ್ಲೇನಿದೆ ಸ್ಮಾಲರ್ ಚಾರ್ಜ್ ಇದೆ, ಈ ಸ್ಮಾಲರ್ ಚಾರ್ಜ್ ಈ Q0 ಅನ್ನ ಏನ್ ಮಾಡುತ್ತೆ, ಈ ಕಡೆಗೆ ರೆಪಲ್ ಮಾಡುತ್ತೆ, ಈ ಕಡೆಗೆ ಫೋರ್ಸ್ ಅನ್ನ ಹಾಕತ್ತೆ. ಓಕೆ, ಮೀನ್ ವೈಲ್ ಇಲ್ಲಿ NQ ಇದೆ, NQ ಈ Q0 ಗಿಂತ ತುಂಬಾ ದೂರದಲ್ಲಿದೆ. ಸೊ ದೂರ ಇಸ್ ಈಕ್ವಲ್ ಟು ಚಿಕ್ಕ ಫೋರ್ಸ್, ದಟ್ ಮೀನ್ಸ್ ಲೆಸ್ ಫೋರ್ಸ್. ಅವಾಗ ಏನಾಗುತ್ತೆ, at one point the force will become what, the force will become what, equal and opposite. That means ಈ NQ ಕೂಡ ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅನ್ನ ಹಾಕ್ತಾ ಇದೆ ಫ್ರಮ್ ದ ಡಿಸ್ಟೆನ್ಸ್ x from the smaller charge. Understood? ಇವಾಗ ಈ ಫೋರ್ಸ್ ಡ್ಯೂ ಟು ವಾಟ್, ನೆಗೆಟಿವ್ ಚಾರ್ಜ್, due to what, negative charge, ಏನಾಯ್ತು, what is the value of that force, that is equal to k times, okay, NQ into Q0. ಇವೆರಡರ ನಡುವೆ ಇದು ಮತ್ತೆ ಇವೆರಡರ ನಡುವೆ what is the distance now, d plus x. d plus x, that means k NQ Q0 upon d plus x whole square. Meanwhile e force is to guru, because of the positive charge, what is the force, what is the force, sir, it is nearer to the charge, smaller charge, that is equal to F positive is equal to k Q0 upon, sir ಈ ಸ್ಮಾಲರ್ ಚಾರ್ಜ್ಗೆ Q0 ಎಷ್ಟು ದೂರದಲ್ಲಿದೆ, x ದೂರದಲ್ಲಿದೆ, that is x square. That means at this point positive is equal to negative charge, right? That means what is that force is equal to k Q0 upon x square is equal to k times NQ Q0 upon d plus x square, right appa, d plus x square. ಇಲ್ಲೇನು ಬಂದಿದೆ, ಇಲ್ಲಿ d minus x square. See here, ಇವೆರಡನ್ನ ನಾನು ಈಕ್ವೇಟ್ ಮಾಡಿದಾಗ ನನಗೆ ಏನು ಸಿಗುತ್ತೆ ಸರ್, Q0 k get cancelled. That means ಇಲ್ಲಿ ಏನಿದೆ, d plus x square ಆ ಕಡೆಗೆ ಹೋದ್ರೆ it comes out to be d plus x upon x whole square, that is equal to n. ಹೌದಾ? ಇವಾಗ d plus x divided by x square ಇದೆ, ಆ ಕಡೆಗೆ ಹೋದ್ರೆ it becomes under root n. that means ಈ x ಈ ಕಡೆಗೆ ಹೋದ್ರೆ, ಈ x ಈ ಕಡೆಗೆ ಹೋದ್ರೆ ಏನಾಗುತ್ತೆ ಸರ್, ಇವಾಗ d plus x is equal to root 2 nx. that means here d is equal to root nx minus x ಅಂತ ಬರಿಬೋದಾ? is there any harm writing this? no harm sir. so you will get this is equal to d is equal to x ಅಂತ ಅಂದ್ರೆ under root n minus 1 ಅಂತ ಬರೆದ್ರೆ, ನೆಕ್ಸ್ಟ್ ಇಲ್ಲಿಂದ x is equal to d upon under root n minus 1 ಸರ್. ಈ ಒಂದು ಪಾಯಿಂಟ್ ಅಲ್ಲಿ ನಮಗೆ ನೆಟ್ ಫೋರ್ಸ್ ಅಥವಾ ನಲ್ ಪಾಯಿಂಟ್ ಸಿಗುತ್ತೆ ಸರ್ ಫಾರ್ ಅನ್ಲೈಕ್ ಚಾರ್ಜಸ್. ಇಟ್ ಈಸ್ ವೆರಿ ಕ್ಲೋಸರ್, ಇಟ್ ಈಸ್ ಕಮಿಂಗ್. ಎಲ್ಲಿ ಬರ್ತಾ ಇದೆ ನನಗೆ ಅನ್ಲೈಕ್ ಚಾರ್ಜಸ್ ಅಲ್ಲಿ? ಔಟ್ಸೈಡ್ ಆಫ್ ದಿ ಸ್ಮಾಲರ್ ಚಾರ್ಜ್, outside of the smaller charge, outside of the charge ಅಲ್ಲಿ ಸಿಗುತ್ತೆ, and it is nearer to your what, the smaller charge ಅಂತ ನಾವು. understood? ಅಂದ್ರೆ see here, I'll give you the summary point also, here what you can write, ಇಲ್ಲಿ ನೀವೇನ್ ಬರೀಬಹುದು ಇಲ್ಲಿ ಸರ್, simple unlike charges case as ಅಲ್ಲಿ, you can write it in your Kannada, or else if you want pure English I can write it also. in case of unlike charge, okay, null point is in the
outside of the charges, you will get the null point outside of the charges. Okay, and the null point is nearer to, always it is, ಒಂದ್ಸಲ ಮಾತ್ರ ಅಲ್ಲ, ಯಾವಾಗಲೂ ಕೂಡ null point is always nearer to what? Smaller magnitude of charge. ಸಿ ಪ್ರತಿದಿನ ನಿಮಗೆ 7:30ಗೆ 2 ಲೆಕ್ಚರ್ ಬರ್ತಾ ಇತ್ತು. ಕೆಲವೊಂದು ದಿನಗಳಿಂದ ಅಂದರೆ ಬಿಕಾಸ್ ಆಫ್ ದಿಸ್ ರೀನೀಟ್ ಮತ್ತೆ ಬಂತಲ್ವಾ, ಹಾಗಾಗಿ ನಾವು ಲಾಸ್ಟ್ ಇಯರ್ ನಾವು ಯಾರ್ಯಾರಿಗೆ ಮಾಡಿದ್ವು ಅಂದರೆ ಈ ವರ್ಷ ನಾವು ಯಾರ್ಯಾರಿಗೆ ಮಾಡಿದ್ವೋ ವಿ ನೀಡ್ ಟು ಟೇಕ್ ಕೇರ್ about that student also, so we were busy looking at them. So okay, re-NEET is going to happen, they are going to write. Meanwhile you have to give more attention towards your what 2027 classes also. This is purely for class 12. Okay, you can study from here. ಕರ್ನಾಟಕದವರಾಗಿದ್ರೆ ಕನ್ನಡದಲ್ಲೂ ಎಕ್ಸ್ಪ್ಲನೇಷನ್ ಸಿಗ್ತಾ ಇದೆ, ಯು ಕ್ಯಾನ್ ವಾಚ್ ಇಟ್. ಆ್ಯಂಡ್ ನಿಮ್ಮ ಯಾವುದೇ ಫ್ರೆಂಡ್ಸ್ಗಾದ್ರೂ ದಯವಿಟ್ಟು ಶೇರ್ ಮಾಡಿಸಿ, ಇನ್ನ ಗ್ರೋ ಆಗಲಿ ಇದು ಚಾನಲ್, ಆಯ್ತಾ? ದ್ಯಾಟ್ ವಿಲ್ ಮೋಟಿವೇಟ್ ಅಸ್. ದಿನ 3 ಜನ 4 ಜನ 5 ಜನ 10 ಜನ ಯಾವಾಗ ಸಬ್ಸ್ಕ್ರೈಬರ್ ಕೌಂಟ್ ಜಾಸ್ತಿ ಆಗ್ತದೋ ಅಷ್ಟು ಟೀಚರ್ಗಳಿಗೂ ಕೂಡ ಆನ್ಲೈನಲ್ಲಿ ಒಂದು ಪಾಠ ಮಾಡೋದಕ್ಕೆ ಖುಷಿ ಆಗ್ತದೆ. ಅಂಡರ್ಸ್ಟುಡ್? ಮೀನ್ ವೈಲ್ ನೀವು ಕೂಡ ನಿಮ್ಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನು ಕೂಡ ಸ್ವಲ್ಪ ಕಮೆಂಟ್ ಅಲ್ಲಿ ತಿಳಿಸ್ತಾ ಹೋಗಿ. ಇಟ್ ವಿಲ್ ಹೆಲ್ಪ್ ಅಸ್ ಟು ನೋ ವೇರ್ ವಿ ಆರ್ ಲ್ಯಾಗಿಂಗ್ ಅಥವಾ ಯು ಆರ್ ಲ್ಯಾಗಿಂಗ್ ಅಂತ. ನಾಟ್ ವಿತ್ ರೆಸ್ಪೆಕ್ಟ್ ಟು ಕಂಟೆಂಟ್ ವೈಸ್, ಟು ಅಂಡರ್ಸ್ಟ್ಯಾಂಡ್ ಯುವರ್ ಮೈಂಡ್. ಓಕೆ, ವಾಟ್ ಯು ಹ್ಯಾವ್ ಲರ್ನ್ಡ್ ನೌ. ಈಗ ನೀವೇನ್ ಕಲ್ತ್ರಿ? ನೋಟ್ ಪಾಯಿಂಟ್. ಸರ್ ನಲ್ ಪಾಯಿಂಟ್ ಬಗ್ಗೆ ಮಾತಾಡ್ತಾ ಇದ್ವಿ ಸರ್. ಯಾವ್ದ್ರ ಬಗ್ಗೆ? ನಲ್ ಪಾಯಿಂಟ್ ಬಗ್ಗೆ ಮಾತಾಡ್ತಾ ಇದ್ವಿ ಸರ್. ಇವಾಗ ಲೈಕ್ ಚಾರ್ಜಸ್ ಅಂತ ಕನ್ಸಿಡರ್ ಮಾಡಿದಾಗ, ಓಕೆ, ನಲ್ ಪಾಯಿಂಟ್ ಲೈಕ್ ಚಾರ್ಜಸ್ಗೆ ನಲ್ ಪಾಯಿಂಟ್ ಎಲ್ಲಿ ಸಿಗ್ತಾ ಇತ್ತು ಸರ್? ನಲ್ ಪಾಯಿಂಟ್ ಈಸ್ ಬಿಟ್ವೀನ್ ದ ಚಾರ್ಜಸ್, ಹೌದಾ? ಮೀನ್ ವೈಲ್ ಅನ್ಲೈಕ್ ಚಾರ್ಜಸ್ ಅಂತ ಮಾತಾಡಿದಾಗ ನಲ್ ಪಾಯಿಂಟ್ ನಿಮ್ಗೆ ಎಲ್ಲಿ ಸಿಕ್ತು ಸರ್? ನಲ್ ಪಾಯಿಂಟ್ ಇಸ್ ಔಟ್ಸೈಡ್ ದ ಚಾರ್ಜಸ್ ಮಧ್ಯ ಸಿಗ್ಲಿಲ್ಲ, ಚಾರ್ಜಸ್ ಇಂದ ಆಚೆ ಸಿಕ್ತು. Next chapter, modern physics, please. No man, like we are having the sequence. We will first finish the electric charges, at last we will see the modern physics. Okay, don't rush up, please don't rush ಮಾಡಬೇಡಿ, ಯಾವಾಗಲೂ ಕೂಡ rush ಮಾಡಬೇಡಿ ಓದಬೇಕಾದ್ರೆ. This time I have completely fixed myself to online. This year I'm going to give everything to online, because last time I was completely with respect to offline also, online also I was not able to concentrate more on online last time. This time I made my mind, I'm going to give everything to the online. Okay, now ಇಲ್ಲಿ ನಲ್ ಪಾಯಿಂಟ್ ಅಂತ ಮಾತಾಡ್ಬೇಕಾದ್ರೆ ನಲ್ ಪಾಯಿಂಟ್ is always, okay, null point is always nearer to what? Nearer ಅಂತಂದ್ರೆ ಹತ್ರ. Nearer to what? Smaller charge in the sense magnitude wise, ಆಯ್ತಾ? ನೆಕ್ಸ್ಟ್ ನಲ್ ಪಾಯಿಂಟ್ ನನಗೆ ವಾಟ್ ಈಸ್ ದ ವ್ಯಾಲ್ಯೂ ವಿ ಆರ್ ಗೆಟಿಂಗ್? ಡೈರೆಕ್ಟ್ ಆಗಿ ನೀವು ಯೂಸ್ ಮಾಡಬಹುದು ದ ಫಾರ್ಮುಲಾ ಎಕ್ಸ್ ಇಸ್ ಈಕ್ವಲ್ ಟು ಡಿ ಅಪಾನ್ ಅಂಡರ್ ರೂಟ್ ಎನ್ ಪ್ಲಸ್ ಆರ್ ಮೈನಸ್ 1. ಈ ಪಾಸಿಟಿವ್ ವ್ಯಾಲ್ಯೂನ ಪಾಸಿಟಿವ್ ಯಾವಾಗ ತಗಂತೀವಿ ಅಂತ ಅಂದ್ರೆ ವೆನ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಲೈಕ್ ಚಾರ್ಜಸ್. ನೆಗೆಟಿವ್ ಯಾವಾಗ ತಗತೀವಿ? ನೆಗೆಟಿವ್ ಯಾವಾಗ ವಿ ಆರ್ ಕನ್ಸಿಡರಿಂಗ್? ವೆನ್ ಇಟ್ ಇಸ್ ಅನ್ಲೈಕ್ ಚಾರ್ಜಸ್. ಆಯ್ತಾ? Here what should happen? N should be greater than or equal to what? 1 ಆಗಬೇಕು. ಅಂಡರ್ಸ್ಟುಡ್? ಸೊ ವಾಟ್ 1 ಅಂತ ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ಸೊ ಹಿಯರ್ n ವ್ಯಾಲ್ಯೂ ಬೇಕು ಅಂತ ಅಂದ್ರೆ ಯು ಕ್ಯಾನ್ ಆಲ್ಸೋ ರೈಟ್ ಇಟ್ ಡೌನ್. n is equal to big value upon small value.
ಸಿ ಐ ವಿಲ್ ಟೆಲ್ ಯು ವೇರ್ ದ ನೀಟ್ ಸ್ಟೂಡೆಂಟ್ ಶುಡ್ ಗೋ ಫಾರ್ ವಾಟ್. ಸ್ವಲ್ಪ ನೀವು ಯಾವಾಗ ಸ್ವಲ್ಪ ಜಾಸ್ತಿ ತಲೆ ಕೊಡಬೇಕು, ಮೀನ್ ವೈಲ್ JEE ಸ್ಟೂಡೆಂಟ್ಸ್ ಯಾವ್ದನ್ನ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಯು ಕ್ಯಾನ್ segregate yourself with respect to NEET and JEE. Aita, this is a common points, common things. Okay, now find out null point for the following. ಎರಡು ಚಾರ್ಜ್ ಗಳಿಗೆ I need to consider what the null point. ಈ ಕ್ವೆಶ್ಚನ್ ಆದ್ಮೇಲೆ I will show you the simulation. Okay, see here, ಸರ್ ನನ್ನ ಹತ್ರ ಇಲ್ಲಿ Q ಚಾರ್ಜ್ ಇದೆ, ಇದಕ್ಕೆ Q ಚಾರ್ಜ್ ಇದೆ. ಸಿ ನಲ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದಾಗ, ನಲ್ ಪಾಯಿಂಟ್ ಅಂತ ಅಂದ್ರೆ ನನ್ನ ತಲೆಯಲ್ಲಿ ತಟ್ ಅಂತ ಹೊಳಿಬೇಕು ಯಾವ ಪಾಯಿಂಟ್ ಅಲ್ಲಿ ಫೋರ್ಸ್ 0 ಆಗುತ್ತೆ ಅಂತ. ಅಂಡರ್ಸ್ಟುಡ್? ಮೀನ್ ವೈಲ್ ನಲ್ ಪಾಯಿಂಟ್ ಅಂತ ಬಂದಾಗ the null point will be very closer to the smaller charge which is given by d upon under root n plus or minus 1. Plus will be taken for like charges, negative will be taken for what? Unlike charges. Sir, illi positive ide sir, positive anta andre like charge sir. Illi n value en barutte sir? 1 barutte sir, because eradu kuda q by q that is equal to what? 1 barutte sir. Here x is equal to like charge agira karana this is what? Like charge. That is, if I consider between these two charges the distance is d, here x comes out to be what? D upon under root n plus 1. That means d upon under root n is what? Nothing but 1. That means under root n, that is n is equal to 1. Under root 1 is nothing but 1. 1 plus 1 that is equal to 2. That is equal to d by 2 anta andre. If I say q and q ide anta andre madhya point, that means ಇಲ್ಲಿಂದ d by 2 ಡಿಸ್ಟೆನ್ಸ್ ಅಲ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ವಾಟ್? null point. ಈ ಪಾಯಿಂಟ್ ಅಲ್ಲಿ you are going to get what? null point. The distance is going to be how much? d by 2. Here also the distance is going to be what? d by 2. ಇವಾಗ q and here 2q. q and it is what? 2q. ಇವೆರಡನ್ನ d ಡಿಸ್ಟೆನ್ಸ್ ಅಲ್ಲಿ ಅವರು ಸಪರೇಟ್ ಔಟ್ ಮಾಡಿದ್ದಾರೆ ಅಂತ ಅಂದ್ರೆ, ಡಿ ಡಿಸ್ಟೆನ್ಸ್ ಅಲ್ಲಿ ಏನ್ ಮಾಡಿದ್ದಾರೆ? ಸಪರೇಟ್ ಔಟ್ ಮಾಡಿದ್ದಾರೆ ಅಂತ ಅಂದ್ರೆ, ಸಿ ಹಿಯರ್ ಇದಕ್ಕೆ ವಾಟ್ ಈಸ್ ದ ನಲ್ ಪಾಯಿಂಟ್ ಯು ಆರ್ ಗೋಯಿಂಗ್ ಟು ಗೆಟ್? ನಲ್ ಪಾಯಿಂಟ್ ಸರ್ ಲೈಕ್ ಚಾರ್ಜಸ್ ಸರ್ ಇವೆರಡರ ಮಧ್ಯದಲ್ಲೇ ಬರುತ್ತೆ ಸರ್, ಬಟ್ ಇಟ್ ಇಸ್ ವೆರಿ ಕ್ಲೋಸರ್ ಟು ವಾಟ್ ಸರ್? ಸ್ಮಾಲರ್ ಚಾರ್ಜ್. ದಟ್ ಮೀನ್ಸ್ ದಿಸ್ q is what? Small. This 2q is what? Big. That means n ಬೇಕು ಅಂತ ಅಂದ್ರೆ big upon small. Big value ಏನು? 2q. Small value ಏನು? q. q get cancelled. That comes out to be what? 2. That means n is equal to what? 2. ಇವಾಗ ನನಗೆ ಲೈಕ್ ಚಾರ್ಜ್ ಆಗಿರೋದ್ರಿಂದ x is equal to d upon under root n plus 1. That means d upon under root 2 plus 1. This is the distance where you are going to get what? The null point. That means at the distance x which is equal to d upon under root 2 plus 1, this is the point where you are going to get what? Null point from the smaller charge. Okay, now next come to the third question. q with a minus q with a minus q with a. ಸೊ here q and minus q ನಡುವೆ ಸರ್ ಇಲ್ಲಿ ಮೈನಸ್ q ಅಂತ ಅಂದ್ರೆ -1, q ಅಂತ ಅಂದ್ರೆ +1q. ಇವಾಗ n comes out to be what sir? ಇಲ್ಲಿ ಅನ್ಲೈಕ್ ಚಾರ್ಜಸ್ ಪ್ಲಸ್ ಅಂಡ್ ಮೈನಸ್ ಅಂತ ಬಂದ್ರೆ ಇಟ್ ಇಸ್ ವಾಟ್? ಅನ್ಲೈಕ್ ಚಾರ್ಜಸ್. ಹೌದಾ? ಇಲ್ಲಿ -1 upon 1 ಅಥವಾ 1 upon -1 n will d upon under root n ಅಂತ ಅಂದ್ರೆ ಇಟ್ ಇಸ್ ಈಕ್ವಲ್ ಟು ವಾಟ್? 1 minus 1. That means d upon 0. Anything upon 0 is equal to what? Infinity. Sir, plus q minus q ನಡುವೆ ಎಲ್ಲೂ ನನಗೆ ಏನ್ ಸಿಗ್ತಾ ಇಲ್ಲ, ಎಲ್ಲೂ ನನಗೆ null point ಸಿಗ್ತಾ ಇಲ್ಲ. See, if you are having equal and opposite charges ಅಂತ ಅಂದ್ರೆ it is going to create what? Dipole ಅಂತ ಕರಿತೀವಿ ನಾವು. ವಿ ವಿಲ್ ಟಾಕ್ ಅಬೌಟ್ ದಿಸ್ ಡೈಪೋಲ್ ಇನ್ ದ ನೆಕ್ಸ್ಟ್ ಚಾಪ್ಟರ್, ಅಪ್ಕಮಿಂಗ್ ಚಾಪ್ಟರ್ ನಾವು ಮಾತಾಡ್ತಾ ಹೋಗೋಣ. ದಿಸ್ ಇಸ್ ಪ್ಲಸ್ ಕ್ಯೂ ಅಂಡ್ ಮೈನಸ್ ಕ್ಯೂ ಅಂತ ಅಂದ್ರೆ ಇಟ್ ಇಸ್ ಬೇಸಿಕಲಿ ಅ ಡೈಪೋಲ್. ಡೈಪೋಲ್ಗೆ ಯಾವುದೇ ರೀತಿಯಾದಂತಹ ನಲ್ ಪಾಯಿಂಟ್ ಇಲ್ಲ, ಆಯ್ತಾ? ಅಂದ್ರೆ ಫಾರ್ ಡೈಪೋಲ್ ದರ್ ಇಸ್ ನೋ ನಲ್ ಪಾಯಿಂಟ್.
there is no null point. For a dipole there is no null point. ಸಿ ಕರೆಕ್ಟಾಗಿ ಹೋಗ್ತಾ ಇದೆಯಾ ಕ್ಲಾಸು? ಏನು ಲ್ಯಾಗ್ ಇಲ್ಲದೆ ದಯವಿಟ್ಟು ಒಂದು ಸ್ವಲ್ಪ ನೋಡಿ. ಲ್ಯಾಗ್ ಆಯಿತು ಅಂತ ಅಂದರೆ ಕಟ್ ಮಾಡಿ, ಐ ವಿಲ್ ಡೂ ದ ಕ್ಲಾಸ್ recorded. Okay, now come to next question. See this question. What is this? Sir, 2q, this is 5q. Like charges, sir, anta andre this is going to be the small, this is going to be the big. ಹೌದಾ? ಅಂತ ಅಂದ್ರೆ ಇಲ್ಲಿ ನನಗೆ n ವ್ಯಾಲ್ಯೂ ಬೇಕು, fourth one n ವ್ಯಾಲ್ಯೂ ಬೇಕು ಅಂತಂದ್ರೆ ಬಿಗ್ ಅಪಾನ್ ಸ್ಮಾಲ್, ಬಿಗ್ ಎಸ್ಟ್ ಅಪ್ 5, ಸ್ಮಾಲ್ ವ್ಯಾಲ್ಯೂ ಎಸ್ಟ್ ಅಪ್ 2. ದಿಸ್ ಕಮ್ಸ್ ಔಟ್ ಟು ಬಿ ಯುವರ್ ವಾಟ್? n. ಇವೆರಡೂ ಸೇಮ್ ಆಗಿರೋದ್ರಿಂದ, ಲೈಕ್ ಚಾರ್ಜಸ್ ಆಗಿರೋದ್ರಿಂದ x is equal to what? d upon under root n plus 1, that is equal to d upon under root 5 by 2 plus 1. At this point you are going to get what? The null point, which is closer to your what? The smaller charge. ಅಂತ ಅಂದ್ರೆ ಈ 2q ಇಂದ if you go for d upon under root 5 by 2 plus 1 ಗೆ ಹೋದ್ರೆ you are going to get what? The null point. ಈ ಪಾಯಿಂಟ್ ಅಲ್ಲಿ you are going to get what? The null point. This point is called as what? Null point. Understood? Now come to this one. Here you are having minus 3q and 5q. Okay, this is smaller, plus 5q is what? Big value. ಹೌದಾ? ಈಗ it is both are what? Unlike charges. ಅಂತ ಅಂದ್ರೆ ಈ 3q ಇಂದ ಒಂದಷ್ಟು x ದೂರಕ್ಕೆ ಆಚೆ ಪಾಯಿಂಟ್ ಅಲ್ಲಿ ನಿಮ್ಗೆ ಏನ್ ಸಿಗುತ್ತೆ? ನಲ್ ಪಾಯಿಂಟ್ ಸಿಗತ್ತೆ. ಹೌದಲ್ವಪ್ಪ? at x distance from the smaller charge, that means outside the charges, you are going to get what? Null point. That means how you are going to get that null point? X is equal to d upon under root n minus 1, sir, because it is unlike charge. Here n value ಬೇಕು. n value ಬೇಕಂತಂದ್ರೆ bigger value divided by smaller value 5 by 3. That means x is equal to d upon what is under root n, that is equal to under root 5 by 3 minus what? 1. That is your what? The value of x. From where? The smaller charge minus 3q inda minus 3q inda. Understood? Okay. Understood? Okay. Now see, I'll show you the so-called what? The simulation. Just give me a second. ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ನನ್ನ ಹತ್ರ ಪಾಸಿಟಿವ್ ಎರಡು ಚಾರ್ಜ್ ಇದೆ, ಎರಡು +1 ಕೂಲಮ್ ಅಂತ ಕನ್ಸಿಡರ್ ಮಾಡಿದೀನಿ. ಇವೆರಡರ ಮಧ್ಯ ಸಿಆರ್ ಇದ್ರ ಹತ್ರ ನನಗೆ ನಲ್ ಪಾಯಿಂಟ್. ಇದು ಯಾವಾಗ ಡೈರೆಕ್ಷನ್ ತೋರಿಸಲ್ವೋ ಆವಾಗ ನಿಮ್ಗೆ ಏನ್ ಅನ್ಸುತ್ತೆ? ಎರಡು ಕೂಡ ಅಟ್ 1 ಪಾಯಿಂಟ್ ದೇ ಆರ್ ಅಪ್ಲೈಯಿಂಗ್ ವಾಟ್? ದ ಸೇಮ್ ಅಮೌಂಟ್ ಆಫ್ ದಿ ಫೋರ್ಸ್. ದಟ್ ಮೀನ್ಸ್ ಆ ಪಾಯಿಂಟ್ ಅಲ್ಲಿ ನಿಮ್ಗೆ ನಲ್ ಪಾಯಿಂಟ್ ಸಿಗ್ತದೆ. ಈಗ ಪ್ಲಸ್ ಇದೆ, ಪಾಸಿಟಿವ್ ಅವೆರಡನ್ನ ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಮಧ್ಯದಲ್ಲಿ ನನಗೆ ಏನಾಗುತ್ತೆ? ಆ ಒಂದು ಆರೋ ಆಫ್ ದ ನೆಟ್ ಫೋರ್ಸ್ ಏನಾಗುತ್ತೆ? ನಿಂತು ಹೋಗುತ್ತೆ. ಅಂದ್ರೆ ಫಾರ್ ದ ಪಾಸಿಟಿವ್ ಚಾರ್ಜಸ್, ದಟ್ ಮೀನ್ಸ್ ಫಾರ್ ಲೈಕ್ ಚಾರ್ಜಸ್ ಬಿಟ್ವೀನ್ ದ ಚಾರ್ಜಸ್ ನಿಮ್ಗೆ ಏನಾಗಿದೆ? ನಲ್ ಪಾಯಿಂಟ್ ಸಿಕ್ಕಿದೆ. ಫಾರ್ ಎಕ್ಸಾಂಪಲ್ ಇಲ್ಲೇನಾದ್ರು ಪ್ಲಸ್ ಇಲ್ಲಿ +3 ಕೂಲಂಬ್ ಇದೆ ಗುರು. ಎಷ್ಟಿದೆ ಇಲ್ಲಿ ನೋಡಿ? ಇಲ್ಲಿ 4 ಕೂಲಂಬ್ ಇದೆ. ಓ ಮೈ ಗಾಡ್, 5 ಕೂಲಂಬ್. ಸಿಯರ್ +1 ಕೂಲಂಬ್, +2 ಕೂಲಂಬ್, +3 ಕೂಲಂಬ್, +4 ಕೂಲಂಬ್, +5 ಕೂಲಂಬ್. ಇವಾಗ ಇಲ್ಲಿಂದ ತಗೊಂಡು ಹೋಗ್ತಾ ಇದೀನಿ. ತಗೊಂಡು ಇಲ್ಲಿ ನೋಡಿ, ಇಲ್ಲಿ ತುಂಬಾ ದೂರ ತೋರಿಸ್ತಾ ಇದೆ ಫೋರ್ಸ್. ಓದೆ ಯಾವ್ದ್ರ ಹತ್ರ ಹೋಗ್ತಾ ಇದೀನಿ? ಚಿಕ್ಕ ಚಾರ್ಜ್ ಹತ್ರ ಹೋಗ್ತಾ ಇದೀನಿ. ಚಿಕ್ಕ ಚಾರ್ಜ್ ಹತ್ರ ಬಂದ ತಕ್ಷಣ ಅಂದ್ರೆ ಒಂದು ಹತ್ರ ನಿಯರರ್ ಟು ದ ಸ್ಮಾಲರ್ ಚಾರ್ಜ್ ಏನಾಯ್ತು? ನೆಟ್ ಫೋರ್ಸ್ ಬಿಕಮ್ಸ್ ವಾಟ್? 0 ಆಯ್ತು.
ಆಯ್ತಲ್ವಪ್ಪ. ಇವಾಗ ಫಾರ್ ಎಕ್ಸಾಂಪಲ್ ಈಗ ನೆಗೆಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡಿದಾಗ ನೆಗೆಟಿವ್ ಚಾರ್ಜಸ್, ಲೆಟ್ ಅಸ್ ಕೀಪ್ ದಿಸ್ ನೆಗೆಟಿವ್ ಚಾರ್ಜ್ -2 ಕೂಲಮ್, ದಿಸ್ ಇಸ್ ಪ್ಲಸ್ ಪಾಸಿಟಿವ್. ಇವಾಗ ನೋಡಿ ಇದು ಅನ್ಲೈಕ್ ಕೇಸಸ್. ಈಗ ಇದ್ರ ಹತ್ರ ಬಂದಿದ್ದೀನಿ ಪಾಸಿಟಿವ್, ದಟ್ ಈಸ್ -2. ಏನಾಯ್ತದು? 0 ಆಗಲಿಲ್ಲ ಸರ್. ಮಧ್ಯದಲ್ಲಿ ಎಲ್ಲೂ ಯಾವ ಪಾಯಿಂಟಲ್ಲಿ ಇವೆರಡರ ನಡುವೆ ಯಾವ ಪಾಯಿಂಟಲ್ಲೂ 0 ಆಗ್ತಾ ಇಲ್ಲ ಸರ್. ಯಾವ ಪಾಯಿಂಟಲ್ಲೂ 0 ಆಗ್ತಾ ಇಲ್ಲ ಸರ್. ಯಾವಾಗ ನಾನು ಒಂಚೂರು ಆ ಕಡೆಗೆ ಹೋದನೋ ಡೈರೆಕ್ಷನ್ನೇ ಚೇಂಜ್ ಆಗೋಯ್ತು. ಯಾಕಂದರೆ ನೆಟ್ ಫೋರ್ಸ್ ಯಾವ ಕಡೆಗೆ ಹೋಗ್ತಾ ಇದೆಯೋ ಆ ಕಡೆಗೆ ಡೈರೆಕ್ಷನ್ ತೋರಿಸ್ತಾ ಇದೆ ಸರ್. ದೂರ ಹೋಗ್ತಾ ಇದ್ದೀನಿ, 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 ಕಮ್ಮಿ ಆಗ್ತದೆ. ಈ ಪಾಯಿಂಟಲ್ಲೂ ನನಗೆ 0 ಸಿಗ್ತಾ ಇಲ್ಲ. ಬನ್ನಿ ನೆಕ್ಸ್ಟ್ ಇಲ್ಲಿಗೆ ಹೋಗೋಣ. ಬನ್ನಿ ಇಲ್ಲಿ ಯಾವುದ್ರ ಹತ್ರ ಸ್ವಲ್ಪ ಚಿಕ್ಕ ಚಾರ್ಜ್ ಹತ್ರ ಹೋಗೋಣ. ಈ ಡೈರೆಕ್ಷನ್ ಅಲ್ಲಿದೆ ಪಾಸಿಟಿವ್ 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 ಪಾಸಿಟಿವ್. ಒಂದು ಪಾಯಿಂಟಲ್ಲಿ ತುಂಬಾ ಚಿಕ್ಕದಾಯ್ತು. ಒಂದು ಪಾಯಿಂಟಲ್ಲಿ ಏನಾಗುತ್ತೆ? 0 ಆಗ್ಬಿಡುತ್ತೆ. ವಿಚ್ ಇಸ್ ನಿಯರರ್ ಟು ಯುವರ್ ವಾಟ್ ದ ಸ್ಮಾಲರ್ ಚಾರ್ಜ್. ಔಟ್ಸೈಡ್ ದ ಸ್ಮಾಲರ್ ಚಾರ್ಜ್ ನಿಮ್ಗೆ ಏನಾಗುತ್ತೆ? ಫೋರ್ಸ್ ಬಿಕಮ್ಸ್ 0, ಅಂದ್ರೆ ನಿಮ್ಗೆ ನಲ್ ಪಾಯಿಂಟ್ ಸಿಗುತ್ತೆ. ಅದೇ ಇವಾಗ ಇಲ್ಲಿ ಪ್ಲಸ್ ಅಂಡ್ ಮೈನಸ್ ಅಂತ ಕನ್ಸಿಡರ್ ಮಾಡಿದ್ರ ಇದಕ್ಕೆ ನೋಡಿ ಯಾವ ಪಾಯಿಂಟಲ್ಲೂ ನಿಮ್ಗೆ ನಲ್ ಪಾಯಿಂಟ್ ಸಿಗಲ್ಲ. ನೋಡಿ ಮಧ್ಯದಲ್ಲೂ ಸಿಗಲ್ಲ, ಆ ಕಡೆ ಹೋದ್ರೂ ಸಿಗ್ತಾ ಇಲ್ಲ. ಇಲ್ಲಿ ನೋಡಿ ಆ ಕಡೆ ಹೋದ್ರೂ ಸಿಗ್ತಾ ಇಲ್ಲ ಗುರು, ಆ ಕಡೆ ಹೋದ್ರೂ ಸಿಗ್ತಾ ಇಲ್ಲ, ಕಮ್ಮಿ ಆಗ್ತಾ ಇದೆ. ಇನ್ಫಿನಿಟಿ ದೂರಕ್ಕೆ ಹೋದಾಗ ಯಾವುದೋ ಒಂದು ಪಾಯಿಂಟಲ್ಲಿ ಗೊತ್ತಿಲ್ಲದ ಪಾಯಿಂಟಲ್ಲಿ ಏನಾಗುತ್ತೆ? 0 ಆಗುತ್ತೆ. ಬಟ್ ವೆನ್ ವಿ ಆರ್ ಕನ್ಸಿಡರಿಂಗ್ ದ ಡೈಪೋಲ್ ಡಸಂಟ್ ಹ್ಯಾವ್ ವಾಟ್ ದ ಸೋ ಕಾಲ್ಡ್ ವಾಟ್ ನಲ್ ಪಾಯಿಂಟ್ ಅಂತ ನಾವು ಹೇಳ್ತೀವಿ. Understood what I am saying? Please tell me. Understood what I am saying? Okay. Now let us do some of the problems related to the null point. See here, you are having the two particles A and B. ಇದಕ್ಕೆ ಚಾರ್ಜಸ್ ಇದೆ, that is 20 and -5 microcoulomb. They are held at a fixed with a separation of what? 5 centimeter. At what position a third charged particle should be placed so that it does not experience a net electric force? ಇವಾಗ ನನ್ನ ಹತ್ರ 20 microcoulomb ಇದೆ, ಇನ್ನೊಂದು ನನ್ನ ಹತ್ರ -5 microcoulomb ಇದೆ. ಇವೆರಡರ ಮಧ್ಯ ದೇ ಆರ್ ಸೇಯಿಂಗ್ ವಾಟ್ ದೇ ಆರ್ ಸೇಯಿಂಗ್. ಸಿ ಅಟ್ ವಾಟ್ ಪೊಸಿಷನ್, ಯಾವ ಒಂದು ಪೊಸಿಷನ್ ಅಂದ್ರೆ ಯಾವ ಒಂದು ಜಾಗದಲ್ಲಿ ಮೂರನೇ ಚಾರ್ಜ್ ಪಾರ್ಟಿಕಲ್ನ ಇಡಬೇಕು ಸೊ ದ್ಯಾಟ್ ಇಟ್ ಡಸ್ ನಾಟ್ ಎಕ್ಸ್ಪೀರಿಯನ್ಸ್ ಅ ನೆಟ್ ಎಲೆಕ್ಟ್ರಿಕ್ ಫೋರ್ಸ್ ಅಂತ. ಅಂದ್ರೆ ದ ಫೋರ್ಸ್ ದಟ್ ಮೀನ್ಸ್ ನೆಟ್ ಫೋರ್ಸ್ ಶುಡ್ ಬಿ ಈಕ್ವಲ್ ಟು 0. ಅಂದ್ರೆ ಯು ಹ್ಯಾವ್ ಟು ಫೈಂಡ್ ಔಟ್ ದಿಸ್ ಇಸ್ ಹೌ ದೇ ಆರ್ ಆಸ್ಕಿಂಗ್ ದ ನಲ್ ಪಾಯಿಂಟ್. ಸರ್ ಇದು 20, ಇದು -5, ಮ್ಯಾಗ್ನಿಟ್ಯೂಡ್ ವೈಸ್ ಇದೇನಾಗುತ್ತೆ? ಇದು ಸ್ಮಾಲರ್ ಚಾರ್ಜ್, ಇದೇನಾಗುತ್ತೆ? ಇದು ಬಿಗ್ಗರ್ ಚಾರ್ಜ್, ಹೌದಲ್ವಾ? ಇದು ನಿಮ್ಗೆ ಏನಾಗುತ್ತೆ? ಸ್ಮಾಲರ್ ಚಾರ್ಜ್. ಇದು ನಿಮ್ಗೆ ಏನಾಗುತ್ತೆ? ಬಿಗ್ಗರ್ ಚಾರ್ಜ್. ಅಂದ್ರೆ ನನಗೆ ಎಲ್ಲಿ ನನಗೆ ನೆಟ್ ಫೋರ್ಸ್ 0 ಆಗತ್ತೆ ಸರ್? ಎಲ್ಲಾಗತ್ತೆ? ವೆನ್ ವಿ ಆರ್ ಕನ್ಸಿಡರಿಂಗ್ ದಿಸ್ ಇಸ್ ಅ ಅನ್ಲೈಕ್ ಚಾರ್ಜ್. ಅನ್ಲೈಕ್ ಅಂತ ಕನ್ಸಿಡರ್ ಮಾಡಿದಾಗ ಚಿಕ್ಕ ಚಾರ್ಜಿಂದ ಪಕ್ಕದಲ್ಲಿ, ಅಂದ್ರೆ ಚಿಕ್ಕ ಚಾರ್ಜ್ ಯಾವುದು? ಇದು ಅದ್ರ ಪಕ್ಕದಲ್ಲಿ ಸಿಗುತ್ತೆ. ಮಧ್ಯ in between the charges you won't get what the so called what null point. That means what is that? X is equal to d upon under root n minus 1 unlike charge. What is this n? N is equal to biggest upper, big value is 20, smaller value is upper 5. That comes out to be n is equal to what? 4 ಅಂತ. ಅಂದ್ರೆ x comes out to be d upon under root 4 minus 1 ಅಂತ. ಅಂದ್ರೆ d upon under root 4 ಅಂತ ಅಂದ್ರೆ it comes out to be what? 2 minus 1. What is the value of d? What is the distance of separation? The distance of separation of this 20 microcoulomb and -5 microcoulomb is what? 5 centimeter ಅಂತ. ಅಂದ್ರೆ 5 upon 1, that comes out to be 5 centimeter.
5 centimeter, what they are given, this is the JEE mains PYQ. See here, at 5 centimeter from 20 microcoulomb on the left side of the system. ಇಲ್ಲಿ ಸಿಗ್ತಾ ಇದೆಯಾ? ಇಲ್ಲ ಸರ್. At 5 centimeter from -5 microcoulomb at the right side. -5 ಕೂಲಮ್ ಇಂದ ರೈಟ್ ಸೈಡ್ಗೆ 5 ಸೆಂಟಿಮೀಟರ್ ದೂರದಲ್ಲಿ ನನಗೇನು ಸಿಗ್ತಾ ಇದೆ? ನಲ್ ಪಾಯಿಂಟ್ ಸಿಗ್ತಾ ಇದೆ. ಹೌದು ಸರ್, ದಿಸ್ ಇಸ್ ದ ಟ್ರೂ ಸ್ಟೇಟ್ಮೆಂಟ್. ಹೌದಾ? ಸರಿ ಸರ್. ನೆಕ್ಸ್ಟ್, ಈ ಒಂದು ಕ್ವೆಶನ್ ಮೇಲೆ ನಂಬರ್ ಆಫ್ ಟೈಮ್ಸ್ ನಿಮ್ಗೆ ಏನ್ ಬಂದಿದೆ? ಕ್ವೆಶನ್ಸ್ ಬಂದಿದೆ. ಇದೇ ಟಾಪಿಕ್ ಮೇಲೆ ನಂಬರ್ ಆಫ್ ಟೈಮ್ಸ್ ಓಕೆ, ನಂಬರ್ ಆಫ್ ಟೈಮ್ಸ್ ನಿಮ್ಗೆ ಏನ್ ಬಂದಿದೆ? ಈ ಒಂದು 20-30 ಸಲ ಕೇಳಿ, ಒಂದು 15 ಸಲ, ಮಿನಿಮಮ್ 15 ಸಲ ಕೇಳಿದ್ದಾರೆ ಇದ್ರಲ್ಲಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. 15 ಟೈಮ್ಸ್ ಕ್ವೆಶನ್ಸ್ ಬಂದಿದೆ. JEE ಮೇನ್ಸ್, KCET, NEET ಎಲ್ಲ ಕನ್ಸಿಡರ್ ಮಾಡಿದಾಗ. ಸಿಯರ್, ನಿಮ್ಮ ಹತ್ರ ಒಂದು ಚಾರ್ಜ್ ಕ್ಯೂ ಇದೆ. ಇಟ್ ಈಸ್ ಗೋಯಿಂಗ್ ಟು ಬ್ರೇಕ್ ಇನ್ ಟು 2 parts. ಒಂದು ಕ್ಯೂ ಚಾರ್ಜ್ ಅನ್ನ ನೀವು 2 ಪಾರ್ಟ್ ಆಗಿ ನೀವೇನ್ ಮಾಡ್ತಾ ಇದ್ದೀರಾ? ಬ್ರೇಕ್ ಮಾಡ್ತಾ ಇದ್ದೀರಾ. ಸಚ್ ದಟ್ ವೆನ್ ದೇ ಆರ್ ಸೆಪರೇಟೆಡ್ ಬೈ ದ ಡಿಸ್ಟೆನ್ಸ್ d, ದ ಫೋರ್ಸ್ ಬಿಟ್ವೀನ್ ದೆಮ್ ಇಸ್ ಮ್ಯಾಕ್ಸಿಮಮ್. ಸಿ, ಒಂದು ಚಾರ್ಜ್ ಇದೆಯಂತೆ ಗುರು. ಯಾವ ಚಾರ್ಜ್ ಅದು? ಕ್ಯೂ ಚಾರ್ಜ್. ಅದನ್ನ 2 ಚಾರ್ಜ್ಗಳ, ಅಂದ್ರೆ ಆ ಚಾರ್ಜ್ ಅನ್ನೇ ಅವ್ರು ಬ್ರೇಕ್ ಮಾಡ್ತಾ ಇದ್ದಾರೆ 2 ಪಾರ್ಟ್ಸ್ ಆಗಿ ಬ್ರೇಕ್ ಮಾಡಿದ್ಮೇಲೆ ಆ 2 ಚಾರ್ಜ್ಗಳನ್ನ ಒಂದಷ್ಟು ದೂರದಲ್ಲಿ ಇಡ್ತಾರೆ. ಇಟ್ಟಾಗ ಏನಾಗತ್ತೆ? ದ ಫೋರ್ಸ್ ಬಿಟ್ವೀನ್ ದೆಮ್ ಬಿಕಮ್ಸ್ ವಾಟ್? ಮ್ಯಾಕ್ಸಿಮಮ್. ಅಂದ್ರೆ ಆ ಚಾರ್ಜ್ ಯಾವ ರೀತಿ ಅವರು ಏನ್ ಮಾಡ್ಬೇಕು? ಬ್ರೇಕ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಅದನ್ನ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ? ಹೌ ದ ಚಾರ್ಜ್ ಮಸ್ಟ್ ಬಿ ಬ್ರೋಕನ್ ಡೌನ್ ಸೊ ದಟ್ ದ ಚಾರ್ಜ್ ಬಿಟ್ವೀನ್ ದ್ಯಾಟ್ ಬ್ರೋಕನ್ ಚಾರ್ಜಸ್, ಅಂದ್ರೆ ಆ ಬ್ರೋಕನ್ ಚಾರ್ಜಸ್ ನಡುವೆ ಫೋರ್ಸ್ ಏನಾಗಬೇಕು? ಮ್ಯಾಕ್ಸಿಮಮ್ ಆಗಬೇಕು. ಕ್ವೆಶನ್ ಅಲ್ಲಿ ವಾಟ್ ಶುಡ್ ಬಿ ದಿಸ್ ಬ್ರೋಕನ್ ಚಾರ್ಜ್ ವ್ಯಾಲ್ಯೂ ಸೊ ದಟ್ ಫೋರ್ಸ್ ಬಿಕಮ್ಸ್ ವಾಟ್? ಮ್ಯಾಕ್ಸಿಮಮ್. ಇದನ್ನ ಅವ್ರು ಕೇಳಿದ್ರು. ಏನ್ ಕೇಳಿದ್ರು? ಸರ್, ಇಲ್ಲಿ ನನ್ನ ಹತ್ರ ಒಂದು ಕ್ಯೂ ಚಾರ್ಜ್ ಇದೆ. ಈ ಕ್ಯೂ ಚಾರ್ಜ್ ಅನ್ನ ಅವ್ರು ಏನ್ ಮಾಡ್ತಾ ಇದಾರೆ? ದೇ ಆರ್ ಗೋಯಿಂಗ್ ಟು ಬ್ರೇಕಿಂಗ್ ದಾಟ್ ಇಂಟು 2 parts. ಕ್ಯೂ ಇಂದ ಕ್ಯೂನ ತೆಗೆದ್ರೆ ಉಳ್ಕೊಂಡಿದ್ದಷ್ಟು ಕ್ಯೂ ಮೈನಸ್ ಕ್ಯೂ. ಈಗ ನಿಮ್ಮ ಹತ್ರ 10 ರೂಪಾಯಿ ಇದೆ. 10 ರೂಪಾಯಿಲಿ 5 ರೂಪಾಯಿ ಕಳೆದ್ರೆ ಉಳ್ಕೊಂಡಿದ್ದೇನು? 10 - 5, ದಟ್ ಈಸ್ ಈಕ್ವಲ್ ಟು ವಾಟ್? ಕ್ಯೂ ಮೈನಸ್ ಕ್ಯೂ ಅಲ್ವಾ? ಈ ಕ್ಯೂ ಇಂದ ಕ್ಯೂ ಅಷ್ಟು ಅಮೌಂಟ್ ಚಾರ್ಜ್ ಅನ್ನ ತೆಗೆದ್ರು, ಉಳ್ಕೊಂಡಿದ್ದಷ್ಟು ಕ್ಯೂ ಮೈನಸ್ ಕ್ಯೂ. ಇವೆರಡನ್ನ ಅವರು ಮತ್ತೆ ಏನ್ ಮಾಡ್ತಾ ಇದ್ದಾರೆ? ದೇ ಆರ್ ಗೋಯಿಂಗ್ ಟು ಸೆಪರೇಟ್ ವಿತ್ ದ ಡಿಸ್ಟೆನ್ಸ್ ವಾಟ್? ಡಿ. With the distance what? D. What should be that value of that Q? Here maximum ಆಗಬೇಕು ಫೋರ್ಸ್. ಅಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಬೇಕು. See here, force between these 2 charges ಏನಾಗಬಹುದು? What is the force between these 2 charges? What is the force between these 2 charges? First step, force is equal to K Q into Q minus Q upon what? D square sir. ಹೌದು ಸರ್. ಓಕೆ, ನೆಕ್ಸ್ಟ್ ಎರಡನೇ ಸ್ಟೆಪ್ ನೀವೇನ್ ಮಾಡಬೇಕು? ಒಳಗಡೆ ಈಗ ಇದನ್ನ ಬಿಡಿಸ್ಕೊಳ್ಳೋಣ. K Q into Q, ಈ Q ಒಳಗಡೆ ಹೋದ್ರೆ Q ಸ್ಕ್ವೇರ್ ಅಪಾನ್ ವಾಟ್? D ಸ್ಕ್ವೇರ್. ಅಟ್ಲೀಸ್ಟ್ ಇದಾದ್ರೂ ಗೊತ್ತು ಅಂತ ಅನ್ಕೊಂತೀನಿ ಆಮೇಲೆ. ನಾವು ಎರಡನೇ ಸ್ಟೆಪ್ ನೀವೇನ್ ಮಾಡಬೇಕು? ಯು ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದ ಫೋರ್ಸ್ ವಿತ್ ದ ಚಾರ್ಜ್. ಅಂತ ಅಂದ್ರೆ ಇಲ್ಲಿ ಈ ಕ್ಯೂ ಇದೆ ಅಲ್ವಾ, ದ ಬಿಗ್ಗರ್ ಕ್ಯೂ. 10 ರೂಪಾಯಿ ಏನು? ಕಾನ್ಸ್ಟೆಂಟ್. ಇಲ್ಲಿ ವೇರಿ ಆಗ್ತಾ ಇರೋದೇನು? ದ ಸ್ಮಾಲರ್ ಚಾರ್ಜ್. ಓಕೆ, ದಟ್ ಮೀನ್ಸ್ ಯು ನೀಡ್ ಟು ಡಿಫ್ರೆನ್ಶಿಯೇಟ್ df by what? dq. df by dq ಮಾಡಿದಾಗ ಯು ಆರ್ ಗೋಯಿಂಗ್ ಟು ಗೆಟ್ k by d ಸ್ಕ್ವೇರ್. ಇಟ್ ಕಮ್ಸ್ ಔಟ್ ಟು ಬಿ, ಇಲ್ಲಿ q ಇಂಟು q ಇದೆ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ನನಗೆ q ಬರುತ್ತೆ. ಇದನ್ನ ನಾನು ಡಿಫ್ರೆನ್ಶಿಯೇಟ್ ಮಾಡಿದಾಗ ಐ ವಿಲ್ ಗೆಟ್ ವಾಟ್? 2q. ಅಂದ್ರೆ now I need to equate it to this one with respect to what? 0 ಗೆ ನಾನು ಏನು ಮಾಡಬೇಕು? ಈಕ್ವೇಟ್ ಮಾಡಬೇಕು. df by dq ನ ನಾನು 0 ಗೆ ಈಕ್ವೇಟ್ ಮಾಡಿದಾಗ ನನಗೆ this part will not equal to 0 ಅಂತ ಅಂದ್ರೆ this part is going to be equal to what? 0 ಅಂತ ಅಂದ್ರೆ q minus 2q. ಆಯ್ತಪ್ಪ, ಇವಾಗ ನನಗೆ q is equal to 2q ಬರುತ್ತೆ. ಇದನ್ನ ನಾನು 0 ಗೆ ಈಕ್ವೇಟ್ ಮಾಡಿದಾಗ ಐ ಗೆಟ್ q is equal to 2q.
Q is equal to 2Q ಅಂತ ಅಂದ್ರೆ Q is equal to what? Bigger charge by what? 2. Q by what? 2 ಅಂತ ಅಂದ್ರೆ ನಮ್ಮ ಹತ್ರ ಸೊ ಕಾಲ್ಡ್ ದೊಡ್ಡ ಚಾರ್ಜ್ ಇದೆ ಅಲ್ವಾ, ಆ ಚಾರ್ಜ್ ನ ಈಕ್ವಲ್ ಆಗಿ ನಾವು ಬ್ರೇಕ್ ಮಾಡಿ ಅದನ್ನ ಡಿ ಡಿಸ್ಟೆನ್ಸ್ ಅಲ್ಲಿ ಸಪರೇಟ್ ಔಟ್ ಮಾಡಿದ್ರೆ ನಿಮ್ಗೆ ಫೋರ್ಸ್ ಬಿಟ್ವೀನ್ ದ ಚಾರ್ಜಸ್ ಬಿಕಮ್ಸ್ ವಾಟ್? ಮ್ಯಾಕ್ಸಿಮಮ್. ಅಂಡರ್ಸ್ಟುಡ್? ಸೊ ಹಿಯರ್ ವಾಟ್ ದೇ ಆರ್ ಸೇಯಿಂಗ್, this is indicating that when the charge is broken in equal amount, okay, then force is becoming what? Maximum. ಯಾವಾಗ ನಿಮ್ಮ ಹತ್ರ 10 ರೂಪಾಯಿ ಇದೆ ಅದನ್ನ 5 ರೂಪಾಯಿ ಅಥವಾ 10 ಕೂಲಮ್ ಚಾರ್ಜ್ ಇದೆ ಅಂತ ಕನ್ಸಿಡರ್ ಮಾಡೋಣ. ಅದನ್ನ ನೀವು ಬ್ರೇಕ್ ಮಾಡಿ ಸೆಪರೇಟ್ ಮಾಡಿದಾಗ ಮ್ಯಾಕ್ಸಿಮಮ್ ಫೋರ್ಸ್ ಯಾವಾಗ ಆಗತ್ತೆ ಅಂತ ಅಂದ್ರೆ ಆ ಒಂದು 10 ಕೂಲಮ್ ಚಾರ್ಜ್ ಅನ್ನ ನೀವು 5 ಕೂಲಮ್ ಅಂತ ನೀವೇನ್ ಮಾಡಬೇಕು? ಬ್ರೇಕ್ ಮಾಡದ ನಂತರದಲ್ಲಿ ವಿಲ್ ಗೆಟ್ ವಾಟ್? ದ ಫೋರ್ಸ್ ಬಿಟ್ವೀನ್ ದ್ಯಾಟ್ ಟೂ ಚಾರ್ಜಸ್ ಇಸ್ ಈಕ್ವಲ್ ಟು ವಾಟ್? ದ ಮ್ಯಾಕ್ಸಿಮಮ್. ಅಂಡರ್ಸ್ಟುಡ್ ವಾಟ್ ಐ ಆಮ್ ಸೇಯಿಂಗ್? See what the question is, keep this in mind. ಯಾವಾಗ ಒಂದು ಚಾರ್ಜ್ ಇದೆ ಆ ಚಾರ್ಜ್ ನ ಈಕ್ವಲ್ ಅಮೌಂಟ್ ಅಲ್ಲಿ ನಾವು ಬ್ರೇಕ್ ಮಾಡಿ ಸಪರೇಟ್ ಮಾಡ್ತೀವೋ ಅವಾಗ ಆ ಎರಡು ಚಾರ್ಜ್ ಗಳ ನಡುವೆ ನಿಮ್ಗೆ ಮ್ಯಾಕ್ಸಿಮಮ್ ಫೋರ್ಸ್ ಇರುತ್ತೆ. ಏನಿರುತ್ತೆ? ಮ್ಯಾಕ್ಸಿಮಮ್ ಫೋರ್ಸ್ ಇರುತ್ತೆ. ದಟ್ ಮೀನ್ಸ್ ವೆನ್ the charge is broken in equal amount, then the force between that two charges becomes what? Maximum. ಇವಾಗ ನೋಡಿ, a certain charge Q is divided into two parts, that is Q and Q minus Q. What we have seen in the last slide, the same question. How should the charge Q and Q be divided so that Q and Q minus Q placed at a certain distance apart experience maximum electrostatic repulsion? ಸರ್ Q ಇದೆ, Q ಮತ್ತೆ Q ಮೈನಸ್ Q ಆಗಿ ಅವ್ರು ಏನ್ ಮಾಡ್ತಾ ಇದಾರೆ? ಬ್ರೇಕ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಇಯರ್ this Q should be equal to 2 times of this Q. That means Q should be equal to what? Q by 2. ಅವಾಗ ಏನಾಗತ್ತೆ? ಫೋರ್ಸ್ ಬಿಕಮ್ಸ್ ವಾಟ್? ಮ್ಯಾಕ್ಸಿಮಮ್. ಅದಲ್ವಪ್ಪ? ಯಾವಾಗ ಈ Q ಚಾರ್ಜ್ ಅನ್ನ ನಾವು when we are dividing this, Q is equal to what? Q by 2 ಆದಾಗ force will become what? Maximum. Which option? Q is equal to 2Q ಆದಾಗ ಏನಾಗುತ್ತೆ ಸರ್? ಮ್ಯಾಕ್ಸಿಮಮ್ ಫೋರ್ಸ್ ಬರುತ್ತೆ ಸರ್ ಅವೆರಡರ ನಡುವೆ. ನಾ ದ ಸೇಮ್ ಕ್ವಶನ್, ಬಟ್ ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಯಾವಾಗ ಇದು? 22. ಇದು ಬಂದಿದ್ದು ಯಾವಾಗ? ಇದು JEE ಮೇನ್ ನೀಟ್ ಎರಡರಲ್ಲೂ ಈ ಕ್ವಶನ್ ಬಂದಿದೆ. ಆಲ್ಮೋಸ್ಟ್ ಅಕ್ಕಪಕ್ಕ ಇಯರ್ಸ್ ಅಲ್ಲೇ ಬಂದಿರತ್ತೆ. ನಿಮ್ಮ ಹತ್ರ ಚಾರ್ಜ್ ಇದೆ 4 ಮೈಕ್ರೋಕೂಲಮ್. ಇದನ್ನ 2 ಪಾರ್ಟ್ಗಳಾಗಿ ಡಿವೈಡ್ ಮಾಡ್ತಿರಂತೆ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಡಿವೈಡೆಡ್ ಚಾರ್ಜಸ್ ಇಸ್ ಕಾನ್ಸ್ಟೆಂಟ್. The distance is going to be constant. The magnitude of the divided charges so that the force between them is maximum. Sir, ಇಲ್ಲ ನನ್ನ ಹತ್ರ 4 ಮೈಕ್ರೋಕೂಲಮ್ ಇದೆ. ಇದನ್ನ ನಾನು ಈಕ್ವಲ್ ಆಗಿ ಡಿವೈಡ್ ಮಾಡಿದ್ರೆ, ಸಿಂಪಲ್ ಕಾನ್ಸೆಪ್ಟ್, ಈಕ್ವಲ್ ಆಗಿ ಡಿವೈಡ್ ಮಾಡಿದ್ರೆ ಫೋರ್ಸ್ ಏನಾಗತ್ತೆ? ಮ್ಯಾಕ್ಸಿಮಮ್ ಆಗತ್ತೆ. ಈಕ್ವಲ್ ಆಗಿ ಡಿವೈಡ್ ಮಾಡಬೇಕು ಅಂದ್ರೆ ಡಿವೈಡೆಡ್ ಬೈ 2 ಮಾಡಿ ಅಂತ ಅಂದ್ರೆ ನನಗೆ 2 ಮೈಕ್ರೋಕೂಲಮ್, ಇದು ಕೂಡ 2 ಮೈಕ್ರೋಕೂಲಮ್, 2 ಅಂತ ನೀವು ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ ದ ಮ್ಯಾಕ್ಸಿಮಮ್. ಅದಲ್ವಾ? ನಾಳೆಗೆ ಈ ಕೂಲಂಬಿಕ್ ಫೋರ್ಸ್ ಮೇಲೆ ಏನೆಲ್ಲ ಕ್ವೆಶನ್ಸ್ ಬರ್ತದೋ ಅಷ್ಟನ್ನು ಕೂಡ we will see it, and we will end up the topic called what? Coulombic forces also, and then we will start the so called what? Electric field intensity and electric field ಬಗ್ಗೆ ತದನಂತರದಲ್ಲಿ ಮಾತಾಡೋಣ. Okay, so this is how the live class for today. ಆಯ್ತಾ? ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದ್ರದ್ದು PDF ಈ ಲೆಕ್ಚರ್ನಲ್ಲೇ, ಇವೊಂದು ಲಾಸ್ಟ್ ಲೆಕ್ಚರ್ದು ಕೂಡ PDF ಈ ಲೆಕ್ಚರ್ನಲ್ಲೇ ನಾನು ಏನು ಮಾಡಿರ್ತೀನಿ ಅಟ್ಯಾಚ್ ಮಾಡಿರ್ತೀನಿ, ಸೊ ದ್ಯಾಟ್ ಯು ಕ್ಯಾನ್ ಯೂಸ್ ಇಟ್ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ, ವಿಚ್ ವಿಲ್ ಗಿವ್ ಮೀ ಅ ಮೋಟಿವೇಶನ್ ಟು ಡೂ ಈವನ್ ಬೆಟರ್. ಆಯ್ತಾ? ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಸಿ ಯು ಇನ್ ದ
next session. Good night.